Hello and welcome to Panchajanya IAS. Today in this session we are going to see the current affairs of 1st September 2024. Now let us look at the topic that today we are going to discuss. 2 killed, 6 injured as fresh violence erupts in Manipur ಅಂತ ಇದೆ. ಸೊ ಇದು ನಮಗೆ ಈ ಮಣಿಪುರದಲ್ಲಿ ಆಗ್ತಾ ಇರುವಂಥ ವೈಲೆನ್ಸ್ ಕುರಿತಾಗಿರುವಂಥ ಟಾಪಿಕ್ ಇದು ನಮಗೆ GS ಪೇಪರ್ 3ನ ಸೆಕ್ಯೂರಿಟಿ ಪರ್ಸ್ಪೆಕ್ಟಿವ್ನಲ್ಲಿ ಇಂಪಾರ್ಟೆಂಟ್ ಆಗುತ್ತೆ. ಆ್ಯಂಡ್ ದ ನೆಕ್ಸ್ಟ್ ಟಾಪಿಕ್, ಸ್ಕೂಲ್ ಈಸ್ ಆ್ಯನ್ ಅಪ್ಹಿಲ್ ಕ್ಲೈಂಬ್ ಅವೇ ಫಾರ್ ಡೋಂಗ್ರಿಯಾಕೊಂಡ್ ಟ್ರೈಬಲ್ ಚಿಲ್ಡ್ರನ್ ಇನ್ ಒಡಿಶಾಸ್ ರಾಯಗಢ. ಸೊ ಇಲ್ಲಿ ನಮಗೆ ಎಕ್ಸಾಮ್ ಪರ್ಸ್ಪೆಕ್ಟಿವ್ನಲ್ಲಿ ಈ ಡೋಂಗ್ರಿಯಾಕೊಂಡ ಟ್ರೈಬಲ್ ಪೀಪಲ್ ಬಗ್ಗೆ ತಿಳ್ಕೊಳ್ಬೇಕಾಗತ್ತೆ. ಸೊ ಈ ಒಂದು ರೀಜನಲ್ಲಿ ನಮಗೆ ಈ ಒಂದು ಬುಡಕಟ್ಟು ಸಮುದಾಯಕ್ಕೆ ಸೇರಿರುವಂಥ ಚಿಲ್ಡ್ರನ್ ಅಂದರೆ ಮಕ್ಕಳು ಫೇಸ್ ಮಾಡ್ತಾ ಇರುವಂಥ ಎಜುಕೇಷನ್ ರಿಲೇಟೆಡ್ ಇಶ್ಯೂ ಬಗ್ಗೆ ಸೊ ಈ ಒಂದು ಟಾಪಿಕಲ್ಲಿ ಕೊಟ್ಟಿದ್ದಾರೆ. ಸೊ ಇದು ನಮಗೆ GS ಪೇಪರ್ 2ನಲ್ಲಿ ಸೊಸೈಟಿನಲ್ಲಿ ಇಂಡಿಯನ್ ಸೊಸೈಟಿನಲ್ಲಿ ಈ ಒಂದು ಟಾಪಿಕ್ ನಮಗೆ ಇಂಪಾರ್ಟೆಂಟ್ ಆಗುತ್ತೆ. ಆ್ಯಂಡ್ ದ ನೆಕ್ಸ್ಟ್ ಟಾಪಿಕ್, ಇಂಡಿಯಾಸ್ ನೈಬರ್ಹುಡ್ ವಾಚ್ ಪಾಸ್ಟ್ ಆ್ಯಂಡ್ ಪ್ರೆಸೆಂಟ್. ಸೊ ಅಂದರೆ ಇಲ್ಲಿ ಭಾರತದ ನೆರೆಹೊರೆಯ ದೇಶಗಳೊಟ್ಟಿಗೆ ಭಾರತದ ಸಂಬಂಧ ಅಂದರೆ ಈ ಹಿಂದೆ ಪಾಸ್ಟ್ನಲ್ಲಿ ಯಾವ ರೀತಿ ಇತ್ತು ಹಾಗೆ ಪ್ರೆಸೆಂಟ್ನಲ್ಲಿ ಪ್ರಸ್ತುತ ಯಾವ ರೀತಿ ಇದೆ ಅನ್ನೋದಂಥದ್ದನ್ನು ಸೊ ಈ ಒಂದು ಆರ್ಟಿಕಲಲ್ಲಿ ಕೊಟ್ಟಿದ್ದಾರೆ. ಇದು ನಮಗೆ GS ಪೇಪರ್ 2ನ ಇಂಟರ್ನ್ಯಾಷನಲ್ ರಿಲೇಷನಲ್ಲಿ ಇಂಪಾರ್ಟೆಂಟ್ ಆಗುತ್ತೆ. ಆ್ಯಂಡ್ ದ ನೆಕ್ಸ್ಟ್ ಟಾಪಿಕ್, ಅ ಕ್ರಿಸಿಸ್ ಇನ್ ವಾನಾ. ಸೊ ಇಲ್ಲಿ ವಾನಾ ಅಂತಂದರೆ ವೆಸ್ಟ್ ಏಷ್ಯಾ, ನಾರ್ತ್ ಆಫ್ರಿಕಾ, ದ್ಯಾಟ್ ನೋ ಒನ್ ಟಾಕ್ಸ್ ಅಬೌಟ್. ಅಂದರೆ ಇವಾಗ ನಾವು ಹೆಚ್ಚಾಗಿ ಈ ರಷ್ಯಾ ಮತ್ತು ಯುಕ್ರೇನ್ ಆಗಿರ್ಬೋದು, ಇಸ್ರೇಲ್ ಮತ್ತು ಪ್ಯಾಲೆಸ್ತೈನ್ ಆಗಿರ್ಬೋದು, ಈ ದೇಶಗಳ ನಡುವಿನ ಸಂಘರ್ಷದ ಬಗ್ಗೆ ನಾವು ಹೆಚ್ಚಾಗಿ ಮಾತಾಡ್ತೀವಿ ಹೊರತು ಸೊ ಇಲ್ಲಿ ಈ ಒಂದು ರೀಜನಲ್ಲಿ ವೆಸ್ಟ್ ಏಷ್ಯಾ ಮತ್ತು ನಾರ್ತ್ ಏಷ್ಯಾದ ಆಫ್ರಿಕಾದಲ್ಲಿ ಆಗ್ತಾ ಇರುವಂಥ ಬಿಕ್ಕಟ್ಟಿನ ಕುರಿತು ಸೊ ಯಾರೂ ಕೂಡ ಒಬ್ಬರು ಮಾತಾಡಲ್ಲ ಅಂತ ಹೇಳಿ. ಸೊ ಅಂದರೆ ಅಲ್ಲಿನ ಒಂದಿಷ್ಟು ಕ್ರಿಸಿಸ್ಗಳ ಬಗ್ಗೆ ಸೊ ಈ ಒಂದು ಟಾಪಿಕಲ್ಲಿ ಕೊಟ್ಟಿದ್ದಾರೆ. ಸೊ ಇದು ಕೂಡ ನಮಗೆ GS ಪೇಪರ್ 2 ಅಡಿಯಲ್ಲಿ ಇಂಟರ್ನ್ಯಾಷನಲ್ ರಿಲೇಷನಲ್ಲಿ ಇಂಪಾರ್ಟೆಂಟ್ ಆಗುತ್ತೆ. ಆ್ಯಂಡ್ ದ ನೆಕ್ಸ್ಟ್ ಟಾಪಿಕ್, ಆರ್ ಲೈ ಡಿಟೆಕ್ಟರ್ ಟೆಸ್ಟ್ ಲೀಗಲಿ ವ್ಯಾಲಿಡ್. ಸೊ ಈ ಹಿಂದೆನೂ ಕೂಡ ನಾವು ಅಂದರೆ ಕೋಲ್ಕತ್ತಾದ ವೈದ್ಯ ವಿದ್ಯಾರ್ಥಿನಿಯ ಮೇಲೆ ಆದಂತಹ ಅತ್ಯಾಚಾರ ಮತ್ತು ಕೊಲೆ ಪ್ರಕರಣದಲ್ಲಿ ಅಲ್ಲಿ ಪಾಲಿಗ್ರಾಫ್ ಟೆಸ್ಟನ್ನು ಕಂಡಕ್ಟ್ ಮಾಡಬೇಕು ಮಾಡಬಾರ್ದು ಅನ್ನೋದ್ರ ಬಗ್ಗೆನೂ ಕೂಡ ಈ ಹಿಂದೆನೂ ಕೂಡ ಡಿಸ್ಕಸ್ ಮಾಡಿದ್ದೀವಿ. ಸೊ ಮತ್ತೆ ಅದೇ ಒಂದು ಟಾಪಿಕ್ ಬಗ್ಗೆ ಸೊ ಇಲ್ಲಿ ಕೊಟ್ಟಿದ್ದಾರೆ. ಸೊ ಇದು ನಮಗೆ GS ಪೇಪರ್ 3 ಅಡಿಯಲ್ಲಿ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿಯಲ್ಲಿ ಇಂಪಾರ್ಟೆಂಟ್ ಆಗುತ್ತೆ. ಅಂದರೆ ಅಪರಾಧಗಳನ್ನ ಪತ್ತೆ ಹಚ್ಚುವಂಥ ಸಂದರ್ಭದಲ್ಲಿ ನಾವು ಯಾವ ರೀತಿ ತಂತ್ರಜ್ಞಾನವನ್ನು ಬಳಸ್ಕೊಳ್ತೀವಿ ಅನ್ನೋದರಲ್ಲಿ ಸೊ ಇದು ಇಂಪಾರ್ಟೆಂಟ್ ಆಗುತ್ತೆ. ಹಾಗೆ ಕೊನೆಯದಾಗಿ ಪ್ರೀವಿಯಸ್ ಇಯರ್ನಲ್ಲಿ ಕೇಳಲಾಗಿರುವಂಥ 2 ಕ್ವಶನ್ಸ್ಗಳಿಗೆ ಸೊ ಇಲ್ಲಿ ಡಿಸ್ಕಸ್ಸನ್ನು ಮಾಡಲಿದ್ದೀವಿ. ಸೊ ಇವಾಗ ಮೊದಲನೇದಾಗಿ ಸೊ ನಿನ್ನೆ ಕ್ಲಾಸ್ನಲ್ಲಿ ಪ್ರಿಲಿಮ್ಸ್ ರಿಲೇಟೆಡ್ ಆಗಿ ಒಂದು ಕ್ವಶನನ್ನು ಕೊಟ್ಟಿದ್ದೆ. ಸೊ ಇದು ನಮಗೆ ಇಂಟರ್ನ್ಯಾಷನಲ್ ರಿಲೇಷನ್ ಅಂದರೆ GS ಪೇಪರ್ 2ನಲ್ಲಿ ಬರುವಂಥ ಇಂಟರ್ನ್ಯಾಷನಲ್ ರಿಲೇಷನ್ ಮೇಲೆ ಸೊ ಪ್ರಿವಿಯಸ್ ಇಯರ್ನಲ್ಲಿ ಕೇಳಲಾಗಿರುವಂಥ ಪ್ರಶ್ನೆ ಇದು. ಸೊ ಇದು ನಮಗೆ ಕನ್ಸಿಡರ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್ ಅಬೌಟ್ ದ G20ಯ ಬಗ್ಗೆ ಕೇಳಿರುವಂಥ ಕ್ವಶನ್ ಇದು. ಸೊ ಇಲ್ಲಿ ಫಸ್ಟ್ ಸ್ಟೇಟ್ಮೆಂಟ್. ಸೊ ಇವುಗಳಲ್ಲಿ ನಮಗೆ ಫಸ್ಟ್ ಏನಂತಂದರೆ ಯಾವುದು ಕರೆಕ್ಟ್ ಇದೆ ಅಂತ ಕೇಳಿದ್ದಾರೆ. ಸೊ ಇಲ್ಲಿ ಫಸ್ಟ್ ಸ್ಟೇಟ್ಮೆಂಟನ್ನು ನೋಡೋಣ. ದ G20 ಗ್ರೂಪ್ ವಾಸ್ ಒರಿಜಿನಲಿ ಎಸ್ಟಾಬ್ಲಿಷ್ಡ್ ಆ್ಯಸ್ ಅ ಪ್ಲ್ಯಾಟ್ಫಾರ್ಮ್ ಫಾರ್ ದ ಫೈನಾನ್ಸ್ ಮಿನಿಸ್ಟರ್ ಆ್ಯಂಡ್ ಸೆಂಟ್ರಲ್ ಬ್ಯಾಂಕ್ ಗವರ್ನರ್ಸ್ ಟು ಡಿಸ್ಕಸ್ ಇಂಟರ್ನ್ಯಾಷನಲ್ ಎಕನಾಮಿಕ್ ಆ್ಯಂಡ್ ಫೈನಾನ್ಷಿಯಲ್ ಇಶ್ಯೂಸ್. ಸೊ ಈ G20 ಗ್ರೂಪ್ ಅನ್ನುವಂಥದ್ದಿದೆ ಅಲ್ವಾ. ಸೊ ಇದರ ಉದ್ದೇಶ ಏನಾಗಿತ್ತು, ಇದನ್ನು ಆರಂಭ ಮಾಡುವಂಥ ಸಂದರ್ಭದಲ್ಲಿ ಯಾವ ಒಂದು ಉದ್ದೇಶಕ್ಕೆ ಈ ಒಂದು ಪ್ಲ್ಯಾಟ್ಫಾರ್ಮ್ ಅಥವಾ ಈ ವೇದಿಕೆಯನ್ನು ಫಾರ್ಮ್ ಮಾಡಿದ್ದಾರೆ ಅಂತಂದರೆ ಇಲ್ಲಿ ಡಿಸ್ಕಸ್. ಸೊ ಏನನ್ನು ಡಿಸ್ಕಸ್ ಮಾಡಲಿಕ್ಕೆ, ಅಂತಾರಾಷ್ಟ್ರೀಯ ಆರ್ಥಿಕ ಮತ್ತು ಹಣಕಾಸಿನ ಸಮಸ್ಯೆಗಳ ಕುರಿತು ಸೊ ಯಾರು ಕುರಿತು ಡಿಸ್ಕಸ್ಸನ್ನು ಮಾಡಲಿಕ್ಕೆ ಯಾರಲ್ಲಿ ಬರ್ತಾರೆ, ಫೈನಾನ್ಸ್ ಮಿನಿಸ್ಟರ್ ಹಣಕಾಸು ಸಚಿವರು ಹಾಗೆ ಕೇಂದ್ರೀಯ ಬ್ಯಾಂಕ್ನ ಗವರ್ನರ್ಗಳು ಇವುಗಳನ್ನು ಡಿಸ್ಕಸ್ ಮಾಡಲಿಕ್ಕೆ ಒಂದು ವೇದಿಕೆಯಾಗಿ ಇದನ್ನು ಸ್ಥಾಪನೆ ಮಾಡಲಾಗಿದೆ ಅಂತ ಹೇಳಿ ಈ ಒಂದು ಸ್ಟೇಟ್ಮೆಂಟ್ ಹೇಳ್ತಾ ಇದೆ. ಹೌದು. ಸೊ ಇದನ್ನು 1999ರಲ್ಲಿ ಏನು ಮಾಡಲಾಗತ್ತೆ ಅಂತಂದರೆ G9 ಅಂದರೆ 19 ದೇಶಗಳು ಮತ್ತು ಒಂದು ಯುರೋಪಿಯನ್ ಯೂನಿಯನ್ ಸೇರಿ ಏನು ಮಾಡುತ್ತೆ ಅಂತಂದರೆ ಸೊ ಈ ಒಂದು ಉದ್ದೇಶಕ್ಕಾಗಿ ಅಂದರೆ ಅಂತಾರಾಷ್ಟ್ರೀಯ ಆರ್ಥಿಕ ಮತ್ತು ಸೊ ಇಲ್ಲಿ ಹಣಕಾಸಿನ ಸಮಸ್ಯೆಗಳನ್ನ ಡಿಸ್ಕಸ್ ಮಾಡಲಿಕ್ಕೆ ಇದನ್ನು ಸ್ಥಾಪನೆಯನ್ನು ಮಾಡಲಾಗತ್ತೆ. ಸೊ ಇಲ್ಲಿ ನಮಗೆ ಈ G20ಯ ಒಂದು ಮಹತ್ವವನ್ನು ನೋಡೋದಾದ್ರೆ ಅಂದರೆ ಈ G20 ಅಂತಂದರೆ ಇಲ್ಲಿ 20 ಅನ್ನುವಂಥದ್ದು ಏನು ರಿಪ್ರೆಸೆಂಟ್ ಮಾಡುತ್ತೆ, ಸೊ ಕಂಟ್ರಿ ಅದು. ಓಕೆ. ಸೊ ಈ G20 ಅನ್ನುವಂಥದ್ದು ಈ ಸುಮಾರು 20 ದೇಶಗಳು ಸೇರಿ ಒಟ್ಟಾರೆ ಅಂದರೆ ವಿಶ್ವದ ಜನಸಂಖ್ಯೆಯಲ್ಲಿ ಎಷ್ಟು ಪ್ರತಿನಿಧಿಸುತ್ತೆ ಅಂತಂದರೆ 2/3 ಜನಸಂಖ್ಯೆ ಅಲ್ಲಿಯೇ ಇದೆ. ಹಾಗೆ ಜಾಗತಿಕ ವ್ಯಾಪಾರ ಅಂತ ಬಂದರೆ ಓಕೆ, ಸೊ ಇದು 75% ಈ ಒಂದು ದೇಶಗಳಿಂದನೇ ಆಗುತ್ತೆ.
ಹಾಗೆ ಇನ್ನು ಜಿ ಡಿ ಪಿ ಅಂತ ಬಂದರೆ ಸೊ ಇದು 85% ಆಫ್ ದ ವರ್ಲ್ಡ್ನಷ್ಟು ಜಿ ಡಿ ಪಿಯನ್ನು ಹೊಂದಿದೆ. ಎಸ್, ಸೊ ಇಲ್ಲಿ ಸೆಕೆಂಡ್, ಸೊ ಈ ಸ್ಟೇಟ್ಮೆಂಟ್ ಏನಾಗುತ್ತೆ, ರೈಟ್ ಆಗುತ್ತೆ. ಇನ್ನು ಸೆಕೆಂಡ್ ಸ್ಟೇಟ್ಮೆಂಟ್, ಡಿಜಿಟಲ್ ಪಬ್ಲಿಕ್ ಇನ್ಫ್ರಾಸ್ಟ್ರಕ್ಚರ್ ಇಸ್ ಒನ್ ಆಫ್ ಇಂಡಿಯಾ G20 ಪ್ರಿಯಾರಿಟಿ. ಎಸ್, ಸೊ ಇಲ್ಲಿ ಭಾರತದ ಏನು G20ಗೆ ಆದ್ಯತೆ ಅನ್ನುವಂಥದ್ರಲ್ಲಿ ಸೊ ಈ ಡಿಜಿಟಲ್ ಪಬ್ಲಿಕ್ ಇನ್ಫ್ರಾಸ್ಟ್ರಕ್ಚರ್ ಕೂಡ ಒಂದಾಗಿದೆ ಅಂತ ಸೊ ಈ ಸ್ಟೇಟ್ಮೆಂಟ್ ಹೇಳ್ತಾ ಇದೆ. ಎಸ್, ಸೊ ಇದು ಕೂಡ ಏನಾಗುತ್ತೆ, ಕರೆಕ್ಟ್ ಆಗುತ್ತೆ. ಸೊ ಇಲ್ಲಿ ಆಪ್ಷನ್ ನಮಗೆ ಸಿ ಬೋತ್ 1 and 2 ಆಗುತ್ತೆ. ಎಸ್, ಸೊ ಇಲ್ಲಿ ನಾವು ಈ ಹಿಂದೂ ನ್ಯೂಸ್ ಪೇಪರ್ನಲ್ಲಿ ಬರುವಂಥ ಆರ್ಟಿಕಲ್ಗಳಾಗಿರ್ಬೋದು ಅಥವಾ ಈ ಪ್ರಿಲಿಮ್ಸ್ ರಿಲೇಟೆಡ್ ಆಗಿರುವಂಥ ಟಾಪಿಕ್ಸ್ಗಳನ್ನ ನೋಡುವಂಥ ಸಂದರ್ಭದಲ್ಲಿ ನಾವು ಮೇಜರಾಗಿ ಎರಡು ಏನು ಅಂತಂದರೆ ಇಂಪಾರ್ಟೆಂಟ್ ಥಿಂಗ್ಸ್ ಮೇಲೆ ಫೋಕಸನ್ನು ಮಾಡಬೇಕಾಗತ್ತೆ. ಸೊ ಮೊದಲನೇದಾಗಿ UPSC ಸಿಲಾಬಸ್. ಸೊ ಅಂದರೆ ನಮಗೆ ಈ ನ್ಯೂಸ್ ಪೇಪರಿಂದ ನಾವು ಆರ್ಟಿಕಲ್ನ ಹೇಗೆ ಚೂಸ್ ಮಾಡ್ತೀವಿ ಅಂತಂದರೆ, ಸೊ ಫಸ್ಟ್ ನಮಗೆ UPSC ಸಿಲಾಬಸ್ ಗೊತ್ತಿರಬೇಕು. ಓಕೆ, ಆ ಆಧಾರದ ಮೇಲೆ ಏನು ಮಾಡ್ತೀವಿ ಅಂತಂದರೆ ನಾವು ಟಾಪಿಕ್ಸ್ಗಳನ್ನ ಏನು ಮಾಡ್ತೀವಿ, ಸೆಲೆಕ್ಟನ್ನು ಮಾಡ್ಕೋತೀವಿ. ಹಾಗೆ ಸೆಕೆಂಡ್ ಇಂಪಾರ್ಟೆಂಟ್ ಥಿಂಗ್ ಅಂತಂದರೆ ಇಲ್ಲಿ ಪ್ರೀವಿಯಸ್ ಇಯರ್ ಕ್ವಶನ್ಸ್. ಎಸ್, ಸೊ ಇಲ್ಲಿ ಕ್ವಶನ್ನ ಯಾವ ರೀತಿ ಕೇಳ್ತಾರೆ, ಯಾವ ರೀತಿ ಫಾರ್ಮ್ ಮಾಡ್ತಾರೆ ಅನ್ನೋದರ ಆಧಾರ ಮೇಲೆ ನಾವು ಯಾವ ಆರ್ಟಿಕಲ್ಗಳಿಗೆ ಅಥವಾ ಯಾವ ಟಾಪಿಕ್ಗಳಿಗೆ ನಾವು ಎಷ್ಟು ಮಹತ್ವವನ್ನು ಕೊಡಬೇಕಾಗತ್ತೆ ಅಂತ ಸೊ ಈ ಒಂದು ಪ್ರೀವಿಯಸ್ ಇಯರ್ ಕ್ವಶನ್ನ ರೆಫರ್ ಮಾಡೋದ್ರಿಂದ ನಮಗೆ ತಿಳಿಯುತ್ತೆ. ಎಸ್, ಸೊ ಇವಾಗ ಫಸ್ಟ್ ಒಂದು ಟಾಪಿಕನ್ನು ನೋಡೋಣ. 2 killed 6 injured as fresh violence erupts in ಮಣಿಪುರ್ ಅಂತ. ಸೊ ಇಲ್ಲಿ ಈ ಒಂದು ಟಾಪಿಕ್ ನಮಗೆ ಈ ಮಣಿಪುರದ ಹಿಂಸಾಚಾರ, ಮಣಿಪುರ ವಯಲೆನ್ಸ್ ಅಥವಾ ಹಿಂಸಾಚಾರ, ಸೊ ಈ ಒಂದು ಟಾಪಿಕ್ ಇದರ ಕುರಿತಾಗಿದೆ ಅದು. ಸೊ ಈ ಒಂದು ಟಾಪಿಕ್ಕನ್ನು ನಾವು ಯಾವೆಲ್ಲ ಸಬ್ಜೆಕ್ಟ್ಗೆ ಕನೆಕ್ಟ್ ಮಾಡ್ಬೋದು ಅಂತಂದರೆ, ಮೊದಲನೇದಾಗಿ ಇದನ್ನು GS ಪೇಪರ್ 3ನಲ್ಲಿ ಬರುವಂಥ ಇಂಟರ್ನಲ್ ಸೆಕ್ಯೂರಿಟಿ ಅಂದರೆ ಆಂತರಿಕ ಭದ್ರತೆ, ಹಾಗೆ ಇನ್ನು GS ಪೇಪರ್ 2ನಲ್ಲಿ ಬರುವಂಥ ಸೊಸೈಟಿ ಅಂದರೆ ಸೋಷಿಯಲ್ ಇಶ್ಯೂಸ್ ಸಾಮಾಜಿಕ ಸಮಸ್ಯೆಗಳ ಕುರಿತಾಗಿ, ಹಾಗೆ ಇನ್ನು GS ಪೇಪರ್ 1ನಲ್ಲಿ ಸೊ ಇದನ್ನು ಹೇಗೆ ಕನೆಕ್ಟ್ ಮಾಡ್ಬೋದು ಅಂತಂದರೆ ಪೋಸ್ಟ್ ಇಂಡಿಪೆಂಡೆಂಟ್ ಇಂಡಿಯಾ, ಸ್ವತಂತ್ರ ಭಾರತದ ನಂತರ. ಓಕೆ, ಸೊ ಅಂತಂದರೆ ಏನಾಗುತ್ತೆ, ಇದಕ್ಕೆ ಈ ಸ್ವತಂತ್ರ ನಂತರ ಏನಾಗುತ್ತೆ ಅಂತಂದರೆ ಇದಕ್ಕೆ ರಾಜ್ಯದ ಸ್ಥಾನಮಾನವನ್ನು ನೀಡಲಾಗತ್ತೆ. ಹಾಗೆ ಇನ್ನು ಸ್ಪೆಷಲ್ ಕ್ಯಾಟಗರಿ ಸ್ಟೇಟಸ್ ಅಂತ ಬಂದರೆ ಇದು ನಮಗೆ GS ಪೇಪರ್ 2ನ ಪಾಲಿಟಿನಲ್ಲಿ ಇಂಪಾರ್ಟೆಂಟ್ ಆಗುತ್ತೆ. ಎಸ್, ಸೊ ಈ ರೀತಿ ಅಂತಂದರೆ ಒಂದು ಟಾಪಿಕ್ನ ನಾವು ಹಲವಾರು ಸಬ್ಜೆಕ್ಟ್ಗಳಿಗೆ ಏನು ಮಾಡ್ಬೋದು ಅಂತಂದರೆ ಕನೆಕ್ಟನ್ನು ಮಾಡ್ಬೋದು. ಎಸ್, ಸೊ ಇಲ್ಲಿ ಕೊಟ್ಟಿದ್ದಾರೆ ನಮಗೆ ಏನಂತಂದರೆ, ಸೊ ಇದನ್ನು ಯಾವೆಲ್ಲ ಡೈಮೆನ್ಷನಲ್ಲಿ ನಾವು ಅಂದರೆ ಏನಾಗುತ್ತೆ ಅಂತಂದರೆ ಇದು ನಮಗೆ ಮುಖ್ಯವಾಗಿ ಮೇನ್ಸ್ ಟಾಪಿಕ್ ಆಗುತ್ತೆ. ಎಸ್, ಸೊ ಇಲ್ಲಿ ಮೇನ್ಸ್ ಟಾಪಿಕ್ ಆಗಿರೋದ್ರಿಂದ ಯಾವೆಲ್ಲ ಡೈಮೆನ್ಷನ್ಗಳ ಅಡಿಯಲ್ಲಿ ಸೊ ಈ ಒಂದು ಟಾಪಿಕನ್ನು ನಾವು ಸ್ಟಡಿ ಮಾಡ್ಬೋದು ಅಂತಂದರೆ, ಮೊದಲನೇದಾಗಿ ಇಲ್ಲಿ ಆಗ್ತಾ ಇರುವಂಥ ಬಿಕ್ಕಟ್ಟು ಏನು, ಓಕೆ, ಯಾಕೆ ಈ ರೀತಿಯ ಒಂದು ಸಮಸ್ಯೆಗಳೇ ಆಗ್ತಾ ಇದೆ ಅಂತಂದರೆ, ಹಾಗೆ ಇಲ್ಲಿ ಬರುವಂಥ 2 ಎತ್ನಿಕ್ ಕಮ್ಯುನಿಟಿಗಳು ಬರುತ್ತೆ. ಓಕೆ, ಸೊ ಇಲ್ಲಿ ಮೇಜರಾಗಿ 2 ಸಮುದಾಯಗಳು ಏನಾಗುತ್ತೆ ಅಂತಂದರೆ ಈ ಒಂದು ಪ್ರದೇಶದಲ್ಲಿ ವಾಸವಾಗುತ್ತೆ. ಸೊ ಇಲ್ಲಿ ಮೈಥೇಯಿ ಅಂತ ಬರುತ್ತೆ, ಮೈಥೇಯಿ ಅನ್ನುವಂಥ ಬುಡಕಟ್ಟು ಸಮುದಾಯ, ಹಾಗೆ ಕುಕಿ ಅನ್ನುವಂಥ ಇನ್ನೊಂದು ಬುಡಕಟ್ಟು ಸಮುದಾಯ. ಸೊ ಈ 2 ಬುಡಕಟ್ಟು ಸಮುದಾಯದ ನಡುವೆ ಏನಾಗ್ತಾ ಇದೆ ಅಂತಂದರೆ ಇಲ್ಲಿ ಸಂಘರ್ಷ ಅನ್ನುವಂಥದ್ದು ಆಗ್ತಾಯಿದೆ. ಸೊ ಇಲ್ಲಿ ಮೈಥೇಯಿ ಅನ್ನುವಂಥದ್ದು ಕಣಿವೆ ಪ್ರದೇಶಗಳಲ್ಲಿ ವಾಸ ಮಾಡ್ತಾಯಿದ್ರೆ, ಸೊ ಈ ಕುಕಿ ಬುಡಕಟ್ಟು ಸಮುದಾಯದವರು ಸೊ ಇಲ್ಲಿ ಬೆಟ್ಟ ಗುಡ್ಡ ಅಂದರೆ ಹಿಲ್ಲಿ ಏರಿಯಾದಲ್ಲಿ ಏನು ಮಾಡ್ತಾರೆ ಅಂತಂದರೆ ಇವರು ವಾಸವನ್ನು ಮಾಡ್ತಾರೆ. ಹಾಗಿದ್ರೆ ನೆಕ್ಸ್ಟ್ ಇಲ್ಲಿ ಮೇನ್ ಪರ್ಸ್ಪೆಕ್ಟಿವ್ನಲ್ಲಿ ಯಾಕೆ ಇವರ ನಡುವೆ ಓಕೆ ಇಲ್ಲಿ ಬಿಕ್ಕಟ್ಟಿಗೆ ಕಾರಣಗಳೇನು ಅನ್ನೋದನ್ನು ಕೂಡ ನಾವು ಸ್ಟಡಿ ಮಾಡಬೇಕಾಗತ್ತೆ. ಹಾಗೆ ಈ ಬಿಕ್ಕಟ್ಟನ್ನು ಉಪಶಮನ ಮಾಡಲಿಕ್ಕೆ ಅಥವಾ ಮಿಟಿಗೇಷನ್ನ ಮಾಡಲಿಕ್ಕೆ ಸರ್ಕಾರ ಏನೆಲ್ಲ ಕ್ರಮಗಳನ್ನು ಕೈಗೊಂಡಿದೆ ಅನ್ನುವಂಥದ್ದು ಕೂಡ ನಮಗೆ ಇಂಪಾರ್ಟೆಂಟ್ ಆಗತ್ತೆ. ಎಸ್, ಸೊ ಇಲ್ಲಿ ಫಸ್ಟ್ ಒನ್ ಕಂಟೆಕ್ಸ್ಟನ್ನು ನೋಡೋಣ. ಓಕೆ, ಸೊ ಇಲ್ಲಿ ಯಾವ ಕಾರಣಕ್ಕಾಗಿ ಈ ವೈಲೆನ್ಸ್ ಅನ್ನುವಂಥದ್ದು ಸದ್ಯದ ಪರಿಸ್ಥಿತಿಯಲ್ಲಿ ನಡೀತಾ ಇದೆ ಅಂತಂದರೆ, ಇಲ್ಲಿ 2 individuals were killed, at least 6 others injured, including police and journalists during a resurgence of violence in ಮಣಿಪುರ್. ಸೊ ಇಲ್ಲಿ ಮಣಿಪುರದಲ್ಲಿ ಆಗ್ತಾ ಇರುವಂಥ ಒಂದಿಷ್ಟು ಸಂಘರ್ಷದಿಂದಾಗಿ ಏನಾಗಿದೆ ಅಂತಂದರೆ ಇಲ್ಲಿ ಹಲವಾರು ಜನರು ಸಾವನ್ನು ಒಪ್ಪಿದ್ದಾರೆ. ಓಕೆ, ಹಾಗೆ ಈ ಒಂದು ಅಟ್ಯಾಕ್ಗಳಿಗೆ ಓಕೆ ಈ ಏನು ಡೆತ್ ಆಗಿದೆಯಲ್ವಾ, ಸೊ ಇದಕ್ಕೆ ಏನು ಈ ಒಂದು ಇನ್ಸರ್ಜೆನ್ಸಿ ಗ್ರೂಪ್ ಆಯ್ಕೆ ಮಾಡಿಕೊಂಡಿರುವಂಥ ಮಾರ್ಗ ಏನಂತಂದರೆ ಅವರು ಗನ್ ಫೈರ್ ಮತ್ತು ಈ ಡ್ರೋನ್ ಡ್ರಾಪ್ ಬಾಂಬ್ಗಳನ್ನ ಯೂಸ್ ಮಾಡಿದ್ದಾರೆ. ಎಸ್, ಹಾಗೆ ಸೊ ಈ ರೀತಿಯ ಒಂದು ಬಾಂಬ್ ಅಟ್ಯಾಕ್ನಿಂದ ಏನಾಗಿದೆ ಅಂತಂದರೆ ಈ ಒಂದು
ಪ್ರದೇಶದಲ್ಲಿ ಅಂದರೆ ಕಣಿವೆ ರಾಜ್ಯದಲ್ಲಿ ಕಣಿವೆ ಒಂದು ಪ್ರದೇಶದಲ್ಲಿ ವಾಸ ಮಾಡುವಂಥ ಈ ಮೈತೈ ಎನ್ನುವಂಥ ಸಮುದಾಯದ ಮೇಲೆ ಏನಾಗಿದೆ ಅಂತಂದರೆ ಇದು ಪರಿಣಾಮವನ್ನು ಬೀರಿದೆ. ಸೊ ಈ ಹಿಂದೆನೂ ಕೂಡ ಏನಂತಂದರೆ 2023ರಿಂದನೂ ಕೂಡ ಏನಂತಂದರೆ ಈ ಮೈತೈ ಮತ್ತು ಈ ಕುಕ್ಕಿ ಸಮುದಾಯದ ನಡುವೆ ಆಗಾಗ ಏನಾಗ್ತಾ ಇರುತ್ತೆ ಅಂತಂದರೆ ಸಂಘರ್ಷ ಅನ್ನುವಂಥದ್ದು ಕಾಮನ್ ಆಗಿ ಬಿಟ್ಟಿದೆ. ಸೊ ಇಲ್ಲಿ ಎಸ್ಕಲೇಷನ್ ಆಫ್ ವಯೋಲೆನ್ಸ್. ಸೊ ಇಲ್ಲಿ ಈ ರೀತಿಯ ಒಂದು ಏನು ಸಂಘರ್ಷ ಯಾವ ಕಾರಣಕ್ಕಾಗಿ ಆಗಿದೆ ಅಂತಂದರೆ ದ ರಿಟರ್ನ್ ಆಫ್ ವೈಲೆನ್ಸ್ ಇನ್ ಮಣಿಪುರ್ ಅಂಡರ್ ಸ್ಕೋರ್ಸ್ ದ ಫ್ರಗೈಲ್ ಸೆಕ್ಯೂರಿಟಿ ಸಿಚುವೇಶನ್. ಸೊ ಇಲ್ಲಿ ಮುಖ್ಯವಾಗಿ ಏನಂತಂದರೆ ಈ ಒಂದು ಪ್ರದೇಶದಲ್ಲಿ ಅಂದರೆ ಮಣಿಪುರದಲ್ಲಿ ಏನಿದೆ ಅಂತಂದರೆ ಈ ಭದ್ರತಾ ವೈಫಲ್ಯ ಅಥವಾ ಭದ್ರತೆ ಅನ್ನುವಂಥದ್ದು ತುಂಬ ಏನಿದೆ ಕಳಪೆಯಾಗಿದೆ. ಸೊ ಹೀಗಾಗಿ ಏನಾಗುತ್ತೆ ಅಂತಂದರೆ ಇವುಗಳ ನಡುವಿನ ಸಂಘರ್ಷ ಅಂದರೆ ಇಲ್ಲಿ ಕುಕ್ಕಿ ಮತ್ತು ಮೈತೈ ಬುಡಕಟ್ಟು ಸಮುದಾಯದ ನಡುವಿನ ಸಂಘರ್ಷವನ್ನು ತಡೀಲಿಕ್ಕೆ ಸೊ ಈ ಭದ್ರತಾ ಪಡೆಗಳು ಏನಾಗುತ್ತೆ ವಿಫಲವಾಗುತ್ತೆ. ಹಾಗೆ ಇಲ್ಲಿ ಏನಂತಂದರೆ ಈ ಒಂದು ಸಂಘರ್ಷದ ಸಮಯದಲ್ಲಿ ಏನು ಬಳಕೆಯನ್ನು ಮಾಡಿಕೊಳ್ತಾ ಇದ್ದಾರೆ ಅಂತಂದರೆ ಇವರು ಯುದ್ಧಕ್ಕಾಗಿ ಸೊ ಇಲ್ಲಿ ತಂತ್ರಜ್ಞಾನವನ್ನು ಸೊ ಮೇಲೆ ಹೇಳಿದ ಹಾಗೆ ಇಲ್ಲಿ ಏನಂತಂದರೆ ಈ ಡ್ರೋನ್ ಡ್ರಾಪ್ ಬಾಂಬ್ಗಳನ್ನ ಸೊ ಇಲ್ಲಿ ಬಳಕೆನ ಮಾಡ್ತಾ ಇದ್ದಾರೆ. ಸೊ ಹೀಗಾಗಿ ಸೆಕ್ಯೂರಿಟಿ ಫೋರ್ಸಸ್ಗಳ ಇವುಗಳನ್ನ ಮಾಡುವಂಥದ್ದು ತುಂಬ ಏನಾಗಿದೆ ಅಂತಂದರೆ ಸವಾಲಿನ ಕೆಲಸವಾಗಿದೆ. ಸೊ ಈ ರೀತಿಯ ಒಂದು ಬಾಂಬ್ ದಾಳಿ ಆಗಿರ್ಬೋದು ಅಥವಾ ಈ ಎರಡೂ ಬುಡಕಟ್ಟು ಸಮುದಾಯಗಳ ನಡುವಿನ ಸಂಘರ್ಷ ಅನ್ನುವಂಥದ್ದು ಇದು ಹೆಚ್ಚಾಗಿ ಯಾರ ಮೇಲೆ ಇಂಪ್ಯಾಕ್ಟ್ ಆಗುತ್ತೆ ಅಂದರೆ ಆ ಒಂದು ಪ್ರದೇಶದ ನಾಗರಿಕರ ಮೇಲೆ ಏನಾಗುತ್ತೆ ಅಂತಂದರೆ ಪರಿಣಾಮವನ್ನು ಬೀರುತ್ತೆ. ಓಕೆ, ಎಸ್ಪೆಷಲಿ ಇಲ್ಲಿ ನಮಗೆ ವುಮನ್ ಆಗಿರ್ಬೋದು ಅಥವಾ ಚಿಲ್ಡ್ರನ್ ಆಗಿರ್ಬೋದು ಅಥವಾ ಸೊ ಈ ವಯಸ್ಕ ಜನ ಸಮುದಾಯದ ಮೇಲೆ ಏನಾಗುತ್ತೆ ಅಂತಂದರೆ ಸೊ ಇದು ಹೆಚ್ಚಿನ ಒಂದು ಪರಿಣಾಮವನ್ನು ಬೀರುತ್ತೆ. ಸೊ ಇಲ್ಲಿ ಮೀಡಿಯಾ ಕೂಡ ಏನಾಗುತ್ತೆ ಅಂತಂದರೆ ಈ ಕಾನ್ಫ್ಲಿಕ್ಟ್ ಝೋನ್ನಲ್ಲಿ ಏನಾಗುತ್ತೆ ಅಂದರೆ ಆ ಒಂದು ಪ್ರದೇಶ ಏನಾಗುತ್ತೆ ಅಂತಂದರೆ ಭೌಗೋಳಿಕವಾಗಿ ಅದು ಕಣಿವೆ ಮತ್ತು ಬೆಟ್ಟ ಗುಡ್ಡಗಳಿಂದ ಕೂಡಿರುವುದರಿಂದ ಸೊ ಇಲ್ಲಿ ಮಾಧ್ಯಮಗಳಿಗೆ ಆ ಒಂದು ಸನ್ನಿವೇಶವನ್ನು ಅಥವಾ ಆ ಒಂದು ಪರಿಸ್ಥಿತಿಯನ್ನು ಸೊ ಅದನ್ನು ಸರಿಯಾಗಿ ಏನಂತಂದರೆ ರಿಪೋರ್ಟ್ ಮಾಡಲಿಕ್ಕೆ ಸಾಧ್ಯವಾಗೋದಿಲ್ಲ. ಹಾಗೆ ಕಮ್ಯುನಿಟಿ ಡಿವಿಷನ್. ಸೊ ಇಲ್ಲಿ ಮೀಡಿಯಾ ವಲ್ನರಬಿಲಿಟಿ ಅಂತ ಬಂದರೆ ಕೆಲವೊಂದು ಬಾರಿ ಏನು ಮಾಡ್ತಾರೆ ಅಂತಂದರೆ ಇಲ್ಲಿ ಇಂಟರ್ನೆಟ್ ಡಿಸ್ಟ್ರಪ್ಷನ್ ಕೂಡ ಮಾಡ್ತಾರೆ, ಇಂಟರ್ನೆಟ್ ಸ್ಥಗಿತವನ್ನು ಕೂಡ ಮಾಡ್ತಾರೆ. ಹಾಗೆ ಕಮ್ಯುನಿಟಿ ಡಿವಿಷನ್. ಸೊ ಈ ರೀತಿಯ ಒಂದು ಕುಕಿ ಮತ್ತು ಮೈತೈ ಒಂದು ಸಂಘರ್ಷದಿಂದಾಗಿ ಏನಾಗ್ತಾ ಇದೆ ಅಂದರೆ ಅಲ್ಲಿನ ಜನ ಸಮುದಾಯ ಅನ್ನುವಂಥದ್ದು ಇವಾಗ ಇಬ್ಬಾಗವಾಗ್ತಾ ಹೋಗ್ತಾ ಇದೆ. ಸೊ ಹೀಗಾಗಿ ಇದನ್ನು ತಡೆಯಲಿಕ್ಕೆ ಸೊ ಇವಾಗ ಸರ್ಕಾರದ ಮಧ್ಯಸ್ಥಿಕೆ ಅನ್ನುವಂಥದ್ದು ಸದ್ಯದ ಮಟ್ಟಿಗೆ ಬೇಕಾಗಿರುವಂಥದ್ದು. ಸೊ ಇವಾಗ ಏನು ಈ ಸಂಘರ್ಷ ನಡೀತಾ ಇದೆ ಅಲ್ವಾ, ಈ ಕುಕಿ ಮತ್ತು ಈ ಮೈಥೈ ನಡುವಿನ ಈ ರೀತಿಯ ಒಂದು ಸಂಘರ್ಷಕ್ಕೆ ಕಾರಣಗಳೇನು, ಯಾಕೆ ಇವರ ನಡುವೆ ಈ ಸಂಘರ್ಷ ಅನ್ನುವಂಥದ್ದು ಆಗ್ತಾಯಿದೆ, ಎಸ್ಪೆಷಲಿ ಏನಂತಂದರೆ ಈ ಮಣಿಪುರದಲ್ಲಿ ಹೆಚ್ಚಾಗಿ ಯಾಕೆ ಈ ರೀತಿ ಒಂದು ಘಟನೆಗಳು ಆಗಾಗ ಕಂಡುಬರುತ್ತೆ ಅಂತ ನೋಡೋಣ. ಸೊ ಮೊದಲನೇದಾಗಿ ಇಲ್ಲಿ ಫೋರ್ಸ್ಡ್ ಮರ್ಜರ್. ಸೊ ಏನು 1947ರಲ್ಲಿ ಸ್ವಾತಂತ್ರ್ಯ ಸಿಕ್ಕ ನಂತರ ಏನಾಗುತ್ತೆ ಅಂತಂದರೆ ಕೆಲವೊಂದಿಷ್ಟು ಪ್ರದೇಶಗಳನ್ನ ಏನು ಮಾಡುತ್ತೆ ಅಂತಂದರೆ ಇಲ್ಲಿ ಭಾರತಕ್ಕೆ ಸೇರ್ಪಡೆಯನ್ನು ಮಾಡಿಕೊಳ್ಳಲಾಗತ್ತೆ. ಆ ಒಂದು ನಿಟ್ಟಿನಲ್ಲಿ ಸೊ ಈ ಮಣಿಪುರವನ್ನು ಕೂಡ ಏನು ಮಾಡಲಾಗತ್ತೆ ಅಂತಂದರೆ ಬಲವಂತದಿಂದ ಅಥವಾ ಸೊ ಇಲ್ಲಿ ಒತ್ತಡದಿಂದ ಏನು ಮಾಡಲಾಗತ್ತೆ ಅದನ್ನು ಸೇರಿಸಿಕೊಳ್ಳಲಾಗತ್ತೆ. ಸೊ ಹೀಗಾಗಿ ಅಲ್ಲಿನ ಒಂದಿಷ್ಟು ಸಪ್ರೇಟಿಸ್ಟ್ ಇನ್ಸರ್ಜೆನ್ಸಿ ಅಂದರೆ ಪ್ರತ್ಯೇಕತಾವಾದಿಗಳಂತ ಬರ್ತಾರೆ ಮಣಿಪುರದಲ್ಲಿ. ಅಂದರೆ ಅವರು ಭಾರತಕ್ಕೆ ಏನಂತಂದರೆ ತಮ್ಮ ಭಾಗವನ್ನು ಅಂದರೆ ತಾವು ವಾಸ ಮಾಡುವಂಥ ಪ್ರದೇಶವನ್ನು ಸೊ ಭಾರತಕ್ಕೆ ಸೇರಲಿಕ್ಕೆ ಅವರು ಇಷ್ಟಪಡೋದಿಲ್ಲ. ಸೊ ಅದನ್ನು ಪ್ರತ್ಯೇಕವಾಗಿರಲಿಕ್ಕೆ ಬಯಸಿರ್ತಾರೆ. ಆದರೂ ಕೂಡ ಅವರ ಒಂದು ಪ್ರತಿರೋಧದ ಹೊರತಾಗಿ ಏನು ಮಾಡ್ತಾರೆ ಅಂತಂದರೆ ಇದನ್ನು ಭಾರತಕ್ಕೆ ಸೇರ್ಪಡೆಯನ್ನು ಮಾಡ್ತಾರೆ. ಸೊ ಹೀಗಾಗಿ ಅಲ್ಲಿಂದ ಏನಾಗುತ್ತೆ ಅಂದರೆ ಕೆಲವೊಂದಿಷ್ಟು ವಿರೋಧ ಆಗಲಿಕ್ಕೆ ಪ್ರಾರಂಭವಾಗ್ತಾ ಬರುತ್ತೆ. ಸೊ ಯಾವಾಗ 1947ನಲ್ಲಿ ಸ್ವಾತಂತ್ರ್ಯ ಸಿಕ್ಕ ನಂತರ ಸೊ ಈ ಒಂದು ಏನಂತಂದರೆ ಮಣಿಪುರಕ್ಕೆ ರಾಜ್ಯದ ಸ್ಥಾನಮಾನವನ್ನು ಯಾವಾಗ ನೀಡಲಾಗತ್ತೆ ಅಂತಂದರೆ ಸೊ 1972ನಲ್ಲಿ ಸೊ ಇದಕ್ಕೆ ರಾಜ್ಯದ ಸ್ಥಾನಮಾನವನ್ನು ನೀಡಲಾಗತ್ತೆ. ಅಂದರೆ ಇಲ್ಲಿಂದ ಇಲ್ಲಿಯವರೆಗೆ 1947 to 1972ವರೆಗೆ ಸೊ ಯಾಕೆ ಇದಕ್ಕೆ ಸ್ಟೇಟ್ಹುಡ್ ನೀಡಲಿಲ್ಲ ಅಂತಂದರೆ ಮೊದಲನೇದಾಗಿ ಇಲ್ಲಿ ಈ ಸಪ್ರೇಟಿಸ್ಟ್ ಗ್ರೂಪ್ಗಳಿಂದ ಆಗ್ತಾ ಇರುವಂಥ ಏನಂತಂದರೆ ಪ್ರತಿರೋಧದ ಕಾರಣವಾಗಿ ಇಷ್ಟು ಡಿಲೇ ಆಗಿ ಏನಾಗುತ್ತೆ ಅಂದರೆ ಇದಕ್ಕೆ ರಾಜ್ಯದ ಸ್ಥಾನಮಾನ ಸಿಗತ್ತೆ. ಸೊ ಇದು ಮೊದಲನೇ ರೀಸನ್. ಆದರೆ ಇನ್ನು ರೈಸ್ ಆಫ್ ಮಿಲಿಟೆನ್ಸಿ. ಸೊ ಈ ಒಂದು ಪ್ರದೇಶದಲ್ಲಿ ಏನಾಗುತ್ತೆ ಅಂದರೆ ಕೆಲವೊಂದಿಷ್ಟು ಏನಂತಂದರೆ ಗ್ರೂಪ್ಗಳು ಇನ್ಸರ್ಜೆನ್ಸಿ ಗ್ರೂಪ್ಗಳಂತ ಕರಿಬೋದು ಅಥವಾ ಅವುಗಳಿಗೆ ನಾವು
ಈ ಬಂಡಾಯದ ಗುಂಪುಗಳಂತ ಕರಿತೀವಲ್ವಾ, ಸೊ ಅವುಗಳ ಒಂದು ಉದಯ ಆಗುತ್ತೆ. ಸೊ ಅದರಲ್ಲಿ ಇಲ್ಲಿ ನೋಡ್ಬೋದು ನೀವು ಪೀಪಲ್ಸ್ ಲಿಬರೇಷನ್ ಆರ್ಮಿ ಆಗಿರ್ಬೋದು. ಸೊ ಈ ರೀತಿ ಹಲವಾರು ಏನಂತಂದರೆ ಸೊ ಈ ಮಿಲಿಟರಿ ಗ್ರೂಪ್ಗಳು ಏನು ಮಾಡುತ್ತೆ ಅಂತಂದರೆ ಇಲ್ಲಿ ಸರ್ಕಾರಕ್ಕೆ ಸೊ ಇಲ್ಲಿ ಪ್ರತಿರೋಧವನ್ನು ಒಡ್ಡತ್ತೆ. ಹಾಗೆ ದೀಸ್ ವ್ಯಾಲಿ ಬೇಸ್ಡ್ ಔಟ್ಫಿಟ್ಸ್, ಸೊ ಇಲ್ಲಿ ವ್ಯಾಲಿ ಬೇಸ್ಡ್ ಔಟ್ಫಿಟ್ಸ್ ಅಂದರೆ ಯಾರು ಬರ್ತಾರೆ, ಸೊ ಮೈತೈ ಕಮ್ಯುನಿಟಿ ಏನು ಮಾಡ್ತಾರೆ ಅಂತಂದರೆ ಇಲ್ಲಿ ಸ್ವತಂತ್ರ ಮಣಿಪುರಕ್ಕಾಗಿ ಏನು ಮಾಡ್ತಾರೆ ಅಂತಂದರೆ ಬೇಡಿಕೆಯನ್ನು ಇಡ್ತಾ ಬಂದಿದ್ದಾರೆ. ಸೊ ಈ ಒಂದು ಬೇಡಿಕೆ ಅನ್ನುವಂಥದ್ದು ಈಗಲೂ ಕೂಡ ಇದೆ. ಎಸ್. ಸೊ ನೆಕ್ಸ್ಟ್ ಥರ್ಡ್ ರೀಸನ್ ಏನಂತಂದರೆ ಸ್ಪಿಲ್ ಓವರ್ ಎಫೆಕ್ಟ್ಸ್ ಆಫ್ ಗ್ರೇಟರ್ ನಾಗಾಲಿಂಗ್ ಡಿಮ್ಯಾಂಡ್. ಅಂದರೆ ಏನಂತಂದರೆ ಪಕ್ಕದ ಈ ಒಂದು ಮಣಿಪುರದ ಪಕ್ಕದ ರಾಜ್ಯದಲ್ಲಿ ಏನಂತಂದರೆ ಈ ನಾಗಾಲ್ಯಾಂಡ್ನ ಅಲ್ಲೂ ಕೂಡ ಏನಾಗುತ್ತೆ ಅಂತಂದರೆ ಈ ಗ್ರೇಟರ್ ನಾಗಾಲ್ಯಾಂಡ್, ಓಕೆ. ಸೊ ಇದಕ್ಕೆ ಏನು ಮಾಡ್ತಾರೆ ಅಂತಂದರೆ ಈ ನಾಗಾಲ್ಯಾಂಡ್ನಲ್ಲಿ ಇವರು ಕೂಡ ಏನು ಮಾಡ್ತಾರೆ ಅಂತಂದರೆ ಪ್ರತ್ಯೇಕ ರಾಜ್ಯ ಅಥವಾ ಅದನ್ನು ಇದರಿಂದ ಇಬ್ಬಾಗವಾಗಲಿಕ್ಕೆ ಏನು ಮಾಡ್ತಾರೆ, ಡಿಮ್ಯಾಂಡನ್ನು ಮಾಡ್ತಾರೆ. ಸೊ ಈ ರೀತಿಯ ಒಂದು ಹೋರಾಟ ಸೊ ಏನು ಮಣಿಪುರದ ಒಂದು ಪ್ರತ್ಯೇಕತಾವಾದಿಗಳ ಮೇಲೆ ಏನಾಗುತ್ತೆ ಅಂತಂದರೆ ಅದು ಒಂದು ರೀತಿ ಇನ್ಸ್ಪಿರೇಷನ್ ಆಗುತ್ತೆ, ಅಥವಾ ಅದನ್ನು ಏನು ತೊಗೋತಾರೆ ಅವರು ಮೋಟಿವ್ ಆಗಿ ತೊಗೊಂಡು ಕೂಡ ಇಲ್ಲಿ ಏನು ಮಾಡ್ತಾರೆ ಹೋರಾಟವನ್ನು ಮಾಡಲಿಕ್ಕೆ ಪ್ರಾರಂಭವನ್ನು ಮಾಡ್ತಾರೆ. ನೆಕ್ಸ್ಟ್ ಇಲ್ಲಿ ವ್ಯಾಲೆ ಹಿಲ್ ಕಾನ್ಫ್ಲಿಕ್ಟ್. ಸೊ ಮೇಲೆ ಹೇಳಿದ ಹಾಗೆ ನಿಮಗೆ ಏನಂತಂದರೆ ಇಲ್ಲಿ ಈ ಮೈತೈ ಅನ್ನುವಂಥ ಸಮುದಾಯ ಇಲ್ಲಿ ಕಣಿವೆಗಳಲ್ಲಿ ಅಥವಾ ವ್ಯಾಲಿಗಳಲ್ಲಿ ವಾಸವನ್ನು ಮಾಡ್ತಾಯಿದ್ರೆ, ಕುಕಿ ಅನ್ನುವಂಥ ಬುಡಕಟ್ಟು ಸಮುದಾಯ ಬೆಟ್ಟ ಅಥವಾ ಹಿಲ್ಲಿ ಏರಿಯಾಗಳಲ್ಲಿ ವಾಸವನ್ನು ಮಾಡ್ತಾಯಿದೆ. ಸೊ ಇಲ್ಲಿ ಈ ಹಿಲ್ಲಿ ಏರಿಯಾ ಅಂತ ಬಂದರೆ ಓಕೆ, ಅಂದರೆ ಈ ಕುಕಿ ಜನ ಸಮುದಾಯ ವಾಸ ಮಾಡುವಂಥ ಪ್ರದೇಶ ಎಷ್ಟಿದೆ ಅಂತಂದರೆ ಇಲ್ಲಿ 9/10 ಆಫ್ ಮಣಿಪುರ್ ಜಿಯೋಗ್ರಫಿಕಲ್ ಏರಿಯಾ. ಅಂದರೆ ಸೊ ಈ ಒಂದು ಪ್ರದೇಶದ ಅಂದರೆ ಭೌಗೋಳಿಕ ಪ್ರದೇಶವನ್ನು ನೋಡಿದ್ರೆ ಮಣಿಪುರದ, ಸೊ ಅಲ್ಲಿ ಮೇಜರಾಗಿ ಏನಿದೆ ಅಂತಂದರೆ ಇಲ್ಲಿ ಬೆಟ್ಟ ಗುಡ್ಡಗಳಿಂದಲೇ ಆವೃತವಾಗಿರುವಂಥ ಪ್ರದೇಶ ಅದು. ಎಸ್, ದೇ ಆರ್ ಸ್ಪಾರ್ಸ್ಲಿ ಪಾಪ್ಯುಲೇಟೆಡ್. ಸೊ ಈ ಬೆಟ್ಟಗಳು ಏನಂತಂದರೆ ಈ ಒಂದು ಪ್ರದೇಶದಲ್ಲಿ ಅಷ್ಟೊಂದು ಏನಂತಂದರೆ ಇಲ್ಲಿ ಕಡಿಮೆ ಜನಸಂಖ್ಯೆ ಇದೆ. ಎಸ್. ಸೊ ಹಾಗೆ ವಿತ್ ದ ಮೋಸ್ಟ್ ಆಫ್ ದ ಸ್ಟೇಟ್ಸ್ ಪಾಪ್ಯುಲೇಷನ್ ಕಾನ್ಸಂಟ್ರೇಟೆಡ್ ಇನ್ ದ ವ್ಯಾಲಿ. ಎಸ್. ಸೊ ಇಲ್ಲಿ ಇನ್ನೊಂದು ಕಡೆ ಏನಂತಂದರೆ ಈ ಕಣಿವೆ ಪ್ರದೇಶ ಅಂತ ಬರುತ್ತೆ. ಸೊ ಇಲ್ಲಿ ಯಾರು ಹೆಚ್ಚಾಗಿ ವಾಸ ಮಾಡ್ತಾರೆ ಅಂತಂದರೆ ಇಲ್ಲಿ ಮೈತೈ ಬುಡಕಟ್ಟು ಸಮುದಾಯ. ಎಸ್. ಸೊ ಈ ಒಂದು ಪ್ರದೇಶದಲ್ಲಿ ಏನಾಗಿದೆ ಅಂತಂದರೆ ಹೆಚ್ಚಿನ ಒಂದು ಜನಸಂಖ್ಯೆ ಅನ್ನುವಂಥದ್ದು ಕಂಡುಬರುತ್ತೆ. ಎಸ್. ಸೊ ಇಲ್ಲಿ ದ ಮೈತೈ ಕಮ್ಯುನಿಟಿ ಫಾರ್ಮ್ಸ್ ದ ಮೇಜಾರಿಟಿ ಇನ್ ಇಂಪಾಲ್ ವ್ಯಾಲೆ. ಸೊ ಇಲ್ಲಿ ಇಂಪಾಲ್ ಕಣಿವೆ ನಂತದ್ದು ಬರುತ್ತೆ. ಸೊ ಈ ಒಂದು ಕಣಿವೆಯಲ್ಲಿ ಏನಂತಾರೆ ಅಂತಂದರೆ ಈ ಮೈತೈ ಸಮುದಾಯ ಹೆಚ್ಚಿನ ಒಂದು ಏನಂತಂದರೆ ಇಲ್ಲಿ ಮೆಜಾರಿಟಿಯನ್ನು ಹೊಂದಿದೆ. ವೈಲ್ ದ ಸರೌಂಡಿಂಗ್ ಹಿಲ್ ಡಿಸ್ಟ್ರಿಕ್ಟ್ಸ್ ಆರ್ ಇನ್ಹ್ಯಾಬಿಟೆಡ್ ಬೈ ನಾಗಾಸ್ ಆ್ಯಂಡ್ ಕುಕೀಸ್. ಸೊ ಇಲ್ಲಿ ಏನು ಈ ಇಂಪಾಲ್ ಕಣಿವೆ ಇದೆ ಅಲ್ವಾ, ಸೊ ಇದರ ಸುತ್ತಮುತ್ತಲಿನ ಬೆಟ್ಟ ಗುಡ್ಡಗಳಲ್ಲಿ ಯಾರು ವಾಸವನ್ನು ಮಾಡ್ತಾರೆ, ಇಲ್ಲಿ ನಾಗಾಗಳು ಮತ್ತು ಕುಕಿಗಳು ವಾಸವನ್ನು ಮಾಡ್ತಾರೆ. ಸೊ ಇಲ್ಲಿ ನೆಕ್ಸ್ಟ್ ಈ ಒಂದು ಬೆಟ್ಟ ಗುಡ್ಡ ಪ್ರದೇಶದಲ್ಲೂ ಕೂಡ ಸೊ ಇಲ್ಲಿ ಮತ್ತೆ ಏನಾಗುತ್ತೆ ಅಂದರೆ ಈ ನಾಗಾ ಮತ್ತು ಕುಕಿಗಳ ನಡುವೆ ಕೂಡ ಏನಿದೆ ಅಂತಂದರೆ ಇಲ್ಲಿ ಹಲವಾರು ಏನಂತಂದರೆ ಸಂಘರ್ಷಗಳು ಕಂಡುಬರುತ್ತೆ. ಎಸ್. ಸೊ ರೀಸೆಂಟ್ ಕಂಟೆಕ್ಸ್ಟ್. ಸೊ ಇತ್ತೀಚೆಗೆ ಏನಾಗಿತ್ತು ಅಂದರೆ 2023ರಲ್ಲಿ ಮಣಿಪುರದ ಹೈಕೋರ್ಟ್ ಏನು ಮಾಡುತ್ತೆ ಅಂದರೆ ಸರ್ಕಾರಕ್ಕೆ ಒಂದು ಆದೇಶವನ್ನು ನೀಡುತ್ತೆ, ಒಂದು ನಿರ್ದೇಶವನ್ನು ನೀಡುತ್ತೆ. ಏನಂತಂದರೆ ಏನು ಈ ಮೈತೈ ಕಮ್ಯುನಿಟಿ ಇದೆ ಅಲ್ವಾ, ಸೊ ಈ ಮೈತೈ ಕಮ್ಯುನಿಟಿಗೆ ಸೊ ಎಸ್ ಟಿ ಸ್ಟೇಟಸನ್ನು ನೀಡಬೇಕಂತ ಹೇಳಿ ಹೈಕೋರ್ಟ್ ಸರ್ಕಾರಕ್ಕೆ ಆದೇಶವನ್ನು ಮಾಡುತ್ತೆ. ಬಟ್ ಇಲ್ಲಿ ಈ ಕುಕಿ ಸಮುದಾಯ ಏನು ಮಾಡುತ್ತೆ ಅಂತಂದರೆ ಇದಕ್ಕೆ ವಿರೋಧವನ್ನು ವ್ಯಕ್ತಪಡಿಸುತ್ತೆ. ಯಾಕೆ ವಿರೋಧವನ್ನು ವ್ಯಕ್ತಪಡಿಸುತ್ತೆ ಅಂತಂದರೆ ಸೊ ಇನ್ ಕೇಸ್ ಈ ಮೈತೈ ಸಮುದಾಯಕ್ಕೆ ಇನ್ ಕೇಸ್ ಏನಾದರೂ ಈ ಎಸ್ ಟಿ ಸ್ಟೇಟಸನ್ನು ನೀಡಿದಂಥ ಸಂದರ್ಭದಲ್ಲಿ ಸೊ ಇಲ್ಲಿ ಈ ಎಸ್ ಟಿ ಅಂತಂದರೆ ಈ ಮೈತೈಗಳು ಏನು ಮಾಡ್ಬೋದು, ಈ ಬೆಟ್ಟ ಗುಡ್ಡೆ ಅಥವಾ ಈ ಹಿಲ್ಲಿ ಏರಿಯಾದಲ್ಲಿ ಏನು ಮಾಡ್ಬೋದು ಅಂತಂದರೆ ಅವರು ಲ್ಯಾಂಡನ್ನು ಖರೀದಿಸುವಂಥ ಪವರನ್ನು ಬಿಡುತ್ತೆ ಅವರಿಗೆ. ಓಕೆ, ಅಂದರೆ ಆ ಎಸ್ಟಿಗೂ ಕೂಡ ಏನು ಮಾಡಬೇಕಾಗತ್ತೆ, ಇಲ್ಲಿ ಲ್ಯಾಂಡನ್ನು ಖರೀದಿಸುವಂಥ ಒಂದು ರೈಟ್ಸನ್ನು ಹೊಂದ್ತಾರೆ. ಸೊ ಹೀಗಾಗಿ ಏನು ಮಾಡುತ್ತೆ ಈ ಕುಕಿ ಸಮುದಾಯ ಅನ್ನುವಂಥದ್ದು ಇದಕ್ಕೆ ವಿರೋಧವನ್ನು ಒಡ್ಡುತ್ತೆ. ಸೊ ಈ ಎಲ್ಲ ಕಾರಣಗಳಿಗಾಗಿ ಹಾಗೆ ಮಯನ್ಮಾರ್ನಿಂದ ಏನಾಗುತ್ತೆ ಅಂತಂದರೆ ಇಲ್ಲಿ ಕೆಲವೊಂದಿಷ್ಟು ಜನರು ಏನಾಗ್ತಾರೆ ಅಂತಂದರೆ ಈ ಒಂದು ಪ್ರದೇಶಕ್ಕೆ ವಲಸೆಯನ್ನು ಬರ್ತಾರೆ. ಸೊ ಹೀಗಾಗಿ ಈ ಒಂದು ಪ್ರದೇಶದ ಒಂದು ಡೆಮೋಗ್ರಫಿಕ್ ಏನಂತಂದರೆ ಇಲ್ಲಿ ಬದಲಾವಣೆಗಳಾಗುತ್ತೆ ಅನ್ನುವಂಥ ಕಾರಣಕ್ಕಾಗಿ ಆಗಾಗ ಇಲ್ಲಿ ಏನಾಗುತ್ತೆ ಅಂತಾರೆ ಸಂಘರ್ಷಗಳು ಅನ್ನುವಂಥದ್ದು ಕಾಮನ್ ಆಗಿ ಬಿಟ್ಟಿದೆ. ನೆಕ್ಸ್ಟ್ ಟಾಪಿಕ್. ಸೊ ಈ ಒಂದು ಟಾಪಿಕ್ ನಮಗೆ ಈ ಡೊಂಗ್ರಿಯಾ ಕೊಂಡ್ ಟ್ರೈಬಲ್ ಬಗ್ಗೆ ಇರುವಂಥದ್ದು. ಡೊಂಗ್ರಿಯಾ ಕೊಂಡ್ ಟ್ರೈಬ್.
ಟ್ರೈಬಲ್. ಓಕೆ, ಸೊ ಇಲ್ಲಿ ಎಕ್ಸಾಮ್ ಪರ್ಸ್ಪೆಕ್ಟಿವ್ನಲ್ಲಿ ನಮಗೆ ಇದು ಅಂದರೆ GS ಪೇಪರ್ 1 ಅಡಿಯಲ್ಲಿ ಜಿಯೋಗ್ರಫಿನಲ್ಲಿ ಬರುತ್ತೆ. ಹಾಗೆ ಇಲ್ಲಿ ನಾವು ಎಕ್ಸಾಮ್ ಪರ್ಸ್ಪೆಕ್ಟಿವ್ನಲ್ಲಿ ಸೊ ಈ ಡೋಂಗ್ರಿಯಾ ಕೊಂಡ ಟ್ರೈಬ್ ಅನ್ನುವಂಥದ್ದು ಯಾವ ರಾಜ್ಯದಲ್ಲಿ ಬರುತ್ತೆ, ಯಾವ ರಾಜ್ಯಕ್ಕೆ ಇವರು ಬಿಲಾಂಗ್ ಆಗ್ತಾರೆ, ಹಾಗೆ ಸೊ ಇವರ ಒಂದು ಸ್ಟೇಟಸನ್ನು ನೋಡೋದಾದರೆ ಇವರು PVTG ಅಡಿಯಲ್ಲಿ ಬರ್ತಾರಾ ಇಲ್ಲ ಅಂತ ಹೇಳಿ. PVTG ಅಂತಂದರೆ ಪರ್ಟಿಕ್ಯುಲರ್ಲಿ ವಲ್ನರೇಬಲ್ ಟ್ರೈಬಲ್ ಗ್ರೂಪ್ ಅಂತ ಹೇಳಿ. ಎಸ್, ಹಾಗೆ ಈ ಒಂದು ಡೋಂಗ್ರಿಯಾ ಕೊಂಡ ಟ್ರೈಬಲ್ನ ಲಿಟ್ರಸಿ ರೇಟನ್ನು, ಹಾಗೆ ಸೊ ಈ ಒಂದು ಸಮಾಜ ಅಂತಂದರೆ ಇಲ್ಲಿ ನಮಗೆ ಇದು ಏನಂತಂದರೆ ಪಿತೃ ಪ್ರಧಾನ ಅಥವಾ ಮಾತೃ ಪ್ರಧಾನ ಸಮುದಾಯ ಆಗಿದೆ ಅಂತ ಹೇಳಿ. ಹಾಗೆ ಇದರ ಒಂದು ಫೀಚರ್ಸ್ಗಳನ್ನ, ಈ ಒಂದು ಸಮುದಾಯದ ಫೀಚರ್ಸ್ಗಳನ್ನ ನಾವು ತಿಳ್ಕೊಳ್ಬೇಕಾಗತ್ತೆ. ಎಸ್, ಸೊ ಈ ಒಂದು ಟಾಪಿಕಲ್ಲಿ ನಮಗೆ ಈ ಒಂದು ಬುಡಕಟ್ಟು ಸಮುದಾಯಕ್ಕೆ ಸೇರಿರುವಂಥ ಏನಂತಂದರೆ ಚಿಲ್ಡ್ರನ್ ಫೇಸ್ ಮಾಡ್ತಾ ಇರುವಂಥ ಎಜುಕೇಷನ್ ರಿಲೇಟೆಡ್ ಆಗಿರುವಂಥ ಸಮಸ್ಯೆಗಳನ್ನ ಈ ಒಂದು ಟಾಪಿಕಲ್ಲಿ ನೋಡಿದ್ದೀವಿ. ಸೊ ಇಲ್ಲಿ ಮೊದಲನೇದಾಗಿ ಈ ಡೋಂಗ್ರಿಯಾ ಕೊಂಡ ಟ್ರೈಬ್ ಅನ್ನುವಂಥದ್ದು ಎಲ್ಲಿ ಕಂಡುಬರುತ್ತೆ, ಒಡಿಶಾದಲ್ಲಿ ಕಂಡುಬರುತ್ತೆ. ಸೊ ಏನಂತಂದರೆ ಈ ಒಂದು ರೀಜನ್ನ ಮಕ್ಕಳು ಫೇಸ್ ಮಾಡ್ತಾ ಇರುವಂಥ ಮೊದಲನೇ ಒಂದು ರೀಸನ್ ಏನಂತಂದರೆ ಸೊ ಇಲ್ಲಿ ರಿಮೋಟ್ ಲಿವಿಂಗ್ ಕಂಡೀಷನ್ ಆ್ಯಂಡ್ ಲ್ಯಾಕ್ ಆಫ್ ಎನ್ಕರೇಜ್ಮೆಂಟ್. ಸೊ ಇಲ್ಲಿ ಈ ಒಂದು ಪ್ರದೇಶದ ಮಕ್ಕಳಿಗೆ ಏನಂತಂದರೆ ಇಲ್ಲಿ ಫಾರ್ಮಲ್ ಎಜುಕೇಷನ್ನ ಅಥವಾ ಔಪಚಾರಿಕವಾದ ಶಿಕ್ಷಣವನ್ನು ಪಡೀಲಿಕ್ಕೆ ಸಾಧ್ಯವಾಗ್ತಾ ಇಲ್ಲ ಅನ್ನೋದಕ್ಕೆ ಕಾರಣ ಏನಂತಂದರೆ ಸೊ ಇವರು ಏನಂತಂದರೆ ರಿಮೋಟಿಂಗ್ ಅಂದರೆ ಇವರು ತುಂಬ ದೂರವಾದ ಅಥವಾ ನಿರ್ಜನ ಅಥವಾ ದುರ್ಗಮ ಪ್ರದೇಶಗಳಲ್ಲಿ ಏನು ಮಾಡ್ತಾ ಇದ್ದಾರೆ ಅಂತಂದರೆ ವಾಸವನ್ನು ಮಾಡ್ತಾ ಇದ್ದಾರೆ. ಹಾಗೆ ಸೊ ಇವರಿಗೆ ಶಿಕ್ಷಣಕ್ಕಾಗಿ ಯಾವುದೇ ರೀತಿಯ ಒಂದು ಬೆಂಬಲ ಅನ್ನುವಂಥದ್ದು ನೀಡ್ತಾ ಇಲ್ಲ ಅಥವಾ ಸಿಗ್ತಾ ಇಲ್ಲ. ಸೊ ಈ ಕಾರಣಕ್ಕಾಗಿ ಅವರಿಗೆ ಈ ಔಪಚಾರಿಕ ಶಿಕ್ಷಣ ಅನ್ನುವಂಥದ್ದು ಸೊ ಸರಿಯಾಗಿ ಅವರಿಗೆ ಸಿಗ್ತಾ ಇಲ್ಲ. ಹಾಗೆ ಇವರ ಒಂದು ಏನಂದರೆ ಸರ್ಕಾರ ಅಂದರೆ ಈ ಎಜುಕೇಷನ್ನ ಇಂಪ್ರೂವ್ಮೆಂಟ್ ಮಾಡಲಿಕ್ಕೆ ಹಲವಾರು ರೀತಿಯ ಒಂದು ಉಪಕ್ರಮಗಳನ್ನ ಕೈಗೊಂಡು ಕೂಡ ಏನಾಗಿದೆ ಅಂತಂದರೆ ಸೊ ಈ ಒಂದು ಸಮುದಾಯದಲ್ಲಿ ಸೊ ಇಲ್ಲಿ ಲಿಟ್ರಸಿ ರೇಟ್ ಅನ್ನುವಂಥದ್ದು ತುಂಬ ಏನಿದೆ ಅಂದರೆ ಕಡಿಮೆ ಇದೆ. ಎಸ್, ಸೊ ಇಲ್ಲಿ ಈ ಒಂದು ಬುಡಕಟ್ಟು ಸಮುದಾಯದ ಹಲವಾರು ಮಕ್ಕಳು ಏನಂತಂದರೆ ಇಲ್ಲಿ ಮನೆಯ ಕೆಲಸಗಳಲ್ಲಿ ತೊಡಗಿಕೊಳ್ತಾರೆ. ಅಂದರೆ ಸ್ಕೂಲ್ಗೆ ಹೋಗೋ ಬದಲಿಗೆ ಅವರು ಏನು ಮಾಡ್ತಾರೆ, ಇಲ್ಲಿ ಮನೆಯ ಕೆಲಸಗಳಲ್ಲಿ ತೊಡಗಿಕೊಳ್ತಾರೆ. ಎಸ್, ಸೊ ಇನ್ನೊಂದೇನಂತಂದರೆ ಇಲ್ಲಿ ಡಿಜಿಟಲ್ ಡಿವೈಡ್ ಆ್ಯಂಡ್ ಎಜುಕೇಷನಲ್ ಆಕ್ಸೆಸ್. ಸೊ ಇಲ್ಲಿ ಬುಡಕಟ್ಟು ಜನರ ಮಕ್ಕಳಿಗೆ ಏನಂತಂದರೆ ಮೊದಲನೇದಾಗಿ ಅವರು ಈ ದುರ್ಗಮ ಪ್ರದೇಶಗಳಲ್ಲಿ ಇರೋದರಿಂದ ಇವರಿಗೆ ಇಂಟರ್ನೆಟ್ ಆಕ್ಸೆಸ್ ಅನ್ನುವಂಥದ್ದು ಸಿಗೋದಿಲ್ಲ. ಅಂದರೆ ಅವರಿಗೆ ಇಂಟರ್ನೆಟ್ ಸೇವೆ ಅನ್ನುವಂಥದ್ದು ಸಿಗೋದಿಲ್ಲ. ಹಾಗೆ ಸೊ ಇವರಿಗೆ ಈ ಡಿಜಿಟಲ್ ಲಿಟ್ರಸಿ ಅನ್ನುವಂಥದ್ದು ತುಂಬ ಕಡಿಮೆ ಇರುತ್ತೆ. ಓಕೆ, ಸೊ ಈ ಕಾರಣಕ್ಕಾಗಿ ಏನಾಗ್ತಾ ಇದೆ ಅಂತಂದರೆ ಇವರಿಗೆ ಸೊ ಶಿಕ್ಷಣ ಅನ್ನುವಂಥದ್ದು ಸರಿಯಾಗಿ ಅಥವಾ ಸಮರ್ಪಕವಾಗಿ ಇವರಿಗೆ ಸಿಗ್ತಾ ಇಲ್ಲ. ಇನ್ನು ಜಿಯೋಗ್ರಫಿಕಲ್ ಬ್ಯಾರಿಯರ್ಸ್ ಅಂತ ನೋಡೋದಾದರೆ ಸೊ ಇವರು ಹಿಲ್ಲಿ ಏರಿಯಾದಲ್ಲಿ ಇರೋದ್ರಿಂದ ಅಥವಾ ಇವರಿಗೆ ಇವರ ಒಂದು ಪ್ರದೇಶವನ್ನು ಕನೆಕ್ಟ್ ಮಾಡಲಿಕ್ಕೆ ಸರಿಯಾದ ರಸ್ತೆ ಮಾರ್ಗಗಳಿಲ್ಲ ಇಲ್ಲದಿರೋದ್ರಿಂದ ಅಥವಾ ಸರಿಯಾದ ಒಂದು ಸಾರಿಗೆ ವ್ಯವಸ್ಥೆ ಮತ್ತು ಮೂಲ ಸೌಕರ್ಯಗಳ ವ್ಯವಸ್ಥೆಯಿಂದ ಏನಾಗ್ತಾ ಇದೆ ಅಂತಂದರೆ ಇವರು ಶಿಕ್ಷಣದಿಂದ ವಂಚಿತರಾಗ್ತಾ ಇದ್ದಾರೆ. ಹಾಗೆ ಸೇಫ್ಟಿ ಕನ್ಸರ್ನ್ ಅಂತ ಬಂದರೆ ಓಕೆ, ಸೊ ಇಲ್ಲಿ ಏನಾಗುತ್ತೆ ಅಂತಂದರೆ ಇವರು ಹಿಲ್ಲಿ ರೀಜನ್ ಅಥವಾ ಈ ಫಾರೆಸ್ಟ್ ಏರಿಯಾಗಳಲ್ಲಿ ವಾಸವನ್ನು ಮಾಡೋದ್ರಿಂದ ಏನಾಗುತ್ತೆ ಅಂತಂದರೆ ಇಲ್ಲಿ ಸೊ ಮಕ್ಕಳು ಇಲ್ಲಿ ಶಾಲೆಯಿಂದ ಅಥವಾ ಮನೆಗೆ ಹೋಗುವಂಥ ಸಂದರ್ಭದಲ್ಲಿ ಏನಾಗುತ್ತೆ, ಇಲ್ಲಿ ಆ ಪ್ರಾಣಿಗಳ ಅಥವಾ ವೈಲ್ಡ್ ಲೈಫ್ ಭಯ ಆಗಿರ್ಬೋದು ಅಥವಾ ಹಳ್ಳಗಳನ್ನು ದಾಟುವಂಥ ಸಂದರ್ಭದಲ್ಲಿ ಅಥವಾ ನದಿಗಳನ್ನು ದಾಟುವಂಥ ಸಂದರ್ಭದಲ್ಲಿ ಇವರು ಏನು ಮಾಡಬೇಕಾಗತ್ತೆ, ಕೆಲವೊಂದಿಷ್ಟು ಅಪಾಯಗಳನ್ನ ಫೇಸ್ ಮಾಡಬೇಕಾಗತ್ತೆ. ಎಸ್, ಸೊ ನೆಕ್ಸ್ಟ್ ಸಿಸ್ಟಮ್ಯಾಟಿಕ್ ಲಿಟ್ರಸಿ ಇಶ್ಯೂಸ್. ಒಟ್ಟಾರೆ ಈ ಒಂದು ಸಮುದಾಯದಲ್ಲಿ ಒಂದು ಸಾಕ್ಷರತೆ ದರವನ್ನು ನೋಡೋದಾದರೆ ಸೊ ಇಲ್ಲಿ ಕೇವಲ ಈ ಒಂದು ಬುಡಕಟ್ಟು ಸಮುದಾಯದಲ್ಲಿ 7.4% ಲಿಟ್ರಸಿ ರೇಟ್ ಇದೆ. ಸೊ ಇದು ತುಂಬ ಏನಂತಂದರೆ ಕಡಿಮೆ ಆಗಿರುವಂಥ ಲಿಟ್ರಸಿ ರೇಟ್ ಆಗಿದೆ. ಇನ್ನು ಕಲ್ಚರಲ್ ರಿಲಕ್ಟೆನ್ಸನ್ನು ನೋಡೋದಾದರೆ ಅಂದರೆ ಸಾಂಸ್ಕೃತಿಕವಾಗಿ ನಿರ್ಬಂಧ ಅಂತಂದರೆ ಏನು ಮಾಡ್ತಾರೆ ಅಂತಂದರೆ ಈ ಬುಡಕಟ್ಟು ಸಮುದಾಯದಲ್ಲಿ ಸೊ ಇವರು ಹೆಚ್ಚಿಗೆ ಏನಂತಂದರೆ ಎಜುಕೇಷನ್ಗೆ ಇಂಪಾರ್ಟೆನ್ಸನ್ನು ಕೊಡೋದಿಲ್ಲ. ಏನು ಆ ಒಂದು ಸಮುದಾಯ ಫಾಲೋ ಮಾಡ್ಕೊತಾ ಬಂದಿರುವಂಥ ಅಥವಾ ಅನುಸರಣೆಯನ್ನು ಮಾಡ್ಕೊತಾ ಬಂದಿರುವಂಥ ಏನು ಕಲಕುಸುಬು ಅಂತ ಕರಿತೀವಲ್ವ ನಾವು, ಅಥವಾ ಅವರ ಒಂದು ಗುಡಿ ಕೈಗಾರಿಕೆಗಳನ್ನ ಅದರ ಮೇಲೆ ಏನಾಗ್ತಾರೆ ಅಂತಂದರೆ ಅವರು ಅವಲಂಬನೆಯನ್ನು ಆಗ್ತಾರೆ. ಸೊ ಹೀಗಾಗಿ ಅವರ ಒಂದು ಸಾಂಸ್ಕೃತಿಕತೆ ಏನು ಮಾಡ್ತಾರೆ, ಅವರು ಹೆಚ್ಚಿನ ಒಂದು ಮಹತ್ವವನ್ನು ನೀಡ್ತಾರೆ.
ಸೊ ಹೀಗಾಗಿ ಏನಂತಂದರೆ ಸರ್ಕಾರ ಹಲವಾರು ಕ್ರಮಗಳನ್ನ ಕೈಗೊಂಡಿದ್ದರೂ ಕೂಡ ಏನಂತಂದರೆ ಇಲ್ಲಿ ಬುಡಕಟ್ಟು ಸಮುದಾಯಗಳ ಲಿಟ್ರಸಿ ರೇಟಿನದಲ್ಲಿ ತುಂಬ ಕಡಿಮೆ ಇದೆ, 7.4% ಇದೆ. ಸೊ ಹೀಗಾಗಿ ಸರ್ಕಾರದ ಒಂದು ಉಪಕ್ರಮಗಳನ್ನ ಏನು ಮಾಡಬೇಕಂದ್ರೆ ಸರಿಯಾಗಿ ಅನುಷ್ಠಾನವನ್ನು ಮಾಡಬೇಕಾಗತ್ತೆ. ನೆಕ್ಸ್ಟ್ ಟಾಪಿಕ್, ಇಂಡಿಯಾಸ್ ನೈಬರ್ಹುಡ್ ವಾಚ್ ಪಾಸ್ಟ್ ಆ್ಯಂಡ್ ಪ್ರೆಸೆಂಟ್. ಸೊ ಈ ಒಂದು ಟಾಪಿಕ್ ನಮಗೆ ಭಾರತದ ನೆರೆಹೊರೆಯ ದೇಶಗಳೊಟ್ಟಿಗೆ ಭಾರತದ ಸಂಬಂಧಗಳಲ್ಲಿ ಏನೆಲ್ಲ ಚೇಂಜಸ್ಗಳಾಗಿವೆ ಅಥವಾ ಪ್ರೆಸೆಂಟ್ನಲ್ಲಿ ನೆರೆಹೊರೆಯ ದೇಶಗಳಲ್ಲಿ ಏನೆಲ್ಲ ಬದಲಾವಣೆಗಳಾಗಿವೆ ಅನ್ನುವಂಥದ್ದು ಈ ಒಂದು ಟಾಪಿಕ್ಗಳಲ್ಲಿ ಕೊಟ್ಟಿದ್ದಾರೆ. ನಮಗೆ ಭಾರತದ ಒಂದು ನೆರೆಹೊರೆಯ ದೇಶಗಳಲ್ಲಿ ಪ್ರಮುಖವಾಗಿ ಇಲ್ಲಿ ನೇಪಾಳ. ಇಲ್ಲಿ ಭಾರತದೊಟ್ಟಿಗೆ ನೇಪಾಳದೊಂದಿಗೆ ಯಾವೆಲ್ಲ ಒಂದು ಪ್ರದೇಶಗಳೊಟ್ಟಿಗೆ ಇಲ್ಲಿ ಇಶ್ಯೂ ಇದೆ ಅಂತಂದರೆ ಇಲ್ಲಿ ಲಿಪುಲೇಕ್ ಅಂತ ಬರುತ್ತೆ, ಲಿಪುಲೇಕ್, ಲಿಂಪಿಯಾದುರ ಮತ್ತು ಈ ಕಾಲಾಪಾನಿ ಕುರಿತಾಗಿ ಏನಿದೆ ಅಂತಂದರೆ ಕೆಲವೊಂದಿಷ್ಟು ವಿವಾದಗಳು ಕಂಡುಬರುತ್ತೆ. ಹಾಗೆ ಇನ್ನು ಭೂತಾನ್ ಅಂತ ನೋಡಿದರೆ ಭೂತಾನು ಕೂಡ ಏನಿದೆ ಅಂತಂದರೆ ಇದು ಹೆಚ್ಚಾಗಿ ಈ ಚೀನಾದ ಪರವಾದ ನಿಲುವನ್ನು ಹೊಂದಿದೆ. ಹಾಗೆ ಬಾಂಗ್ಲಾ ಅಂತ ತೊಗೊಂಡ್ರೆ ಅಲ್ಲಿ ಏನಾಗಿದೆ, ಇವಾಗ ಸದ್ಯಕ್ಕೆ ರಾಜಕೀಯ ಅಸ್ಥಿರತೆ ಅನ್ನುವಂಥದ್ದು ಉಂಟಾಗಿದೆ. ಓಕೆ, ಅಲ್ಲಿ ಮಿಲಿಟ್ರಿ ಒಂದು ನಾಯಕರ ಒಂದು ನೇತೃತ್ವದಲ್ಲಿ ಇವಾಗ ಅಲ್ಲಿ ಮಧ್ಯಂತರ ಸರ್ಕಾರ ಅನ್ನುವಂಥದ್ದು ಫಾರ್ಮ್ ಆಗಿದೆ. ಈ ಹಿಂದೆ ಏನು ಶೇಖ್ ಹಸೀನಾ ಅವರು ಇದ್ರಲ್ವಾ, ಅವರು ಏನಾಗಿದ್ರು ಅಂದರೆ ಭಾರತದ ಪರವಾಗಿ ನಿಲುವನ್ನು ಹೊಂದಿದ್ರು. ಇವಾಗ ಫಾರ್ಮ್ ಆಗಿರುವಂಥ ಅಂದರೆ ಆ ಒಂದು ಸಂದರ್ಭದಲ್ಲಿ ಅಂದರೆ ಏನು ಶೇಖ್ ಹಸೀನಾ ಅವರು ಸರ್ಕಾರವನ್ನು ಫಾರ್ಮ್ ಮಾಡಿದ ಸಂದರ್ಭದಲ್ಲಿ ಅಪೋಸಿಷನ್ ಅಂದರೆ ವಿರೋಧ ಪಕ್ಷವಾಗಿರುವಂಥ ಪಾರ್ಟಿ ಏನಾಗಿತ್ತು ಅಂದರೆ ಅದು ಏನಂತಂದರೆ ಚೀನಾದ ಪರವಾದ ನಿಲುವನ್ನು ಹೊಂದಿತ್ತು, ಅಂದರೆ ಭಾರತವನ್ನು ಅದು ವಿರೋಧವನ್ನು ಮಾಡ್ತಾ ಇತ್ತು. ಇವಾಗ ಏನು ಮಾಡಿದೆ, ಅದೇ ವಿರೋಧ ಪಕ್ಷ ಇವಾಗ ಬಾಂಗ್ಲಾದೇಶದಲ್ಲಿ ಸರ್ಕಾರವನ್ನು ಫಾರ್ಮ್ ಮಾಡಿದೆ. ಇನ್ನು ಈ ಮ್ಯಾನ್ಮಾರ್ನಲ್ಲಿ ಬಂದರೆ ಇಲ್ಲಿ ಏನಿದೆ ಅಂತಂದರೆ ಮ್ಯಾನ್ಮಾರ್ನಲ್ಲಿ ಮಿಲಿಟರಿ ಆಡಳಿತ ಇದೆ. ಓಕೆ, ಇಲ್ಲಿ ಇದನ್ನು ನಾವು ಮಿಲಿಟರಿ ಜುಂಟಾ ಅಂತ ಕರಿತೀವಿ. ಮಿಲಿಟರಿ ಜುಂಟಾ ಆಳ್ವಿಕೆ ಮಾಡ್ತಾಯಿದೆ. ಇನ್ನು ಶ್ರೀಲಂಕಾ ಕೂಡ ಏನಿದೆ ಅಂತಂದರೆ ಇದು ಕೂಡ ಇದು ಚೀನಾದ ಪರವಾದ ನಿಲುವನ್ನು ಕೂಡ ಹೊಂದಿದೆ. ಹಾಗೆ ಮಾಲ್ಡೀವ್ಸ್ ಕೂಡ ಈ ರೀತಿ ಏನಿದೆ ಅಂತಂದರೆ ಭಾರತದ ನೆರೆಹೊರೆ ದೇಶಗಳೆಲ್ಲವೂ ಕೂಡ ಏನಿದೆ ಅಂತಂದರೆ ಭಾರತದೊಟ್ಟಿಗೆ ಒಂದಿಷ್ಟು ಏನು ಮಾಡ್ತಾಯಿದೆ ಇವಾಗ ತನ್ನ ಸಂಘರ್ಷವನ್ನು ಅಥವಾ ಇಲ್ಲಿ ಏನಂತಂದರೆ ಇಲ್ಲಿ ಕಾನ್ಫ್ಲಿಕ್ಟ್ ಅನ್ನುವಂಥದ್ದು ಹೆಚ್ಚಾಗ್ತಾ ಇದೆ. ಕಾಂಟೆಕ್ಸ್ಟನ್ನು ನೋಡೋಣ. ಏನಂತಂದರೆ ಇಲ್ಲಿ 2008 ಮತ್ತು ಈ 10ರ ಒಂದು ಸಮಯದಲ್ಲಿ ಏನಾಗಿತ್ತು ಅಂದರೆ ಭಾರತದ ಒಂದು ರೋಲ್ ಅಂದರೆ ಯಾವೆಲ್ಲ ದೇಶಗಳೊಟ್ಟಿಗೆ ಇಲ್ಲಿ ಬಾಂಗ್ಲಾ ಮತ್ತು ಶ್ರೀಲಂಕಾ, ಮಾಲ್ಡೀವ್ಸ್ ಮತ್ತು ಮ್ಯಾನ್ಮಾರ್ ನಡುವೆ ಏನಿತ್ತು ಅಂದರೆ ತುಂಬ ಒಂದು ಉತ್ತಮವಾದ ಸಂಬಂಧವನ್ನು ಹೊಂದಿದ್ದವು. ಓಕೆ, ಇಲ್ಲಿ ಪಾಕ್ ಮತ್ತು ಚೀನಾವನ್ನು ಹೊರತುಪಡಿಸಿ ಇವುಗಳೊಟ್ಟಿಗೆ ಏನು ಭಾರತದ ಒಂದು ಸಂಬಂಧ ಅನ್ನುವಂಥದ್ದು ಉತ್ತಮವಾಗಿತ್ತು. ಓಕೆ, ಇಲ್ಲಿ 2024 ಓಕೆ ಇಲ್ಲಿ ಏನಾಗುತ್ತೆ ಅಂತಂದರೆ ಇಲ್ಲಿ ಬಾಂಗ್ಲಾದೇಶ, ಶ್ರೀಲಂಕಾ ಏನಾಗುತ್ತೆ ಇಲ್ಲಿ ಒಂದಿಷ್ಟು ರಾಜಕೀಯ ಸಂಘರ್ಷಗಳು ಅನ್ನುವಂಥದ್ದು ಕಂಡುಬರುತ್ತೆ. ಹಾಗೆ ಯಾಕೆ ಈ ಒಂದು ಸಮಯದಲ್ಲಿ ಅಂದರೆ ಏನು 2010ರಿಂದ ಓಕೆ ಅಥವಾ 2020ರಿಂದ ಏನಾಗುತ್ತೆ ಅಂತಂದರೆ ಇಲ್ಲಿ ಕೆಲವೊಂದಿಷ್ಟು ಏನು ಈ ಬಾಂಗ್ಲಾ, ಶ್ರೀಲಂಕಾ ಮತ್ತು ಮಾಲ್ಡೀವ್ಸ್, ಮ್ಯಾನ್ಮಾರ್ಗೆ ಸಂಬಂಧಿಸಿದಂತೆ ಇವುಗಳೊಟ್ಟಿಗೆ ಭಾರತದ ಸಂಬಂಧ ಅನ್ನುವಂಥದ್ದು ತೀರಾ ಹದಗೆಡ್ತಾ ಬರುತ್ತೆ. ಇಲ್ಲಿ ಮೇಜರ್ ಕಾರಣ ಏನಂತಂದರೆ ಚೀನಾದ ವಿಸ್ತರಣಾ ನೀತಿ. ಚೀನಾ ಏನು ಮಾಡುತ್ತೆ ಅಂತಂದರೆ ತನ್ನ ಬೆಲ್ಟ್ ಆ್ಯಂಡ್ ರೋಡ್ ಇನಿಷಿಯೇಟಿವ್ ಆಗಿರ್ಬೋದು ಅಥವಾ ಸ್ಟ್ರಿಂಗ್ ಆಫ್ ಪರ್ಲ್ ಹಾರ್ಬರ್ ಮೂಲಕ ಏನು ಮಾಡುತ್ತೆ ಅಂದರೆ ವಿಸ್ತರಣಾ ನೀತಿಯನ್ನು ಫಾಲೋ ಮಾಡ್ಕೊಳ್ತಾ ಬರುತ್ತೆ. ಅಂದರೆ ಏನು ಮಾಡುತ್ತೆ ಇಲ್ಲಿ ಶ್ರೀಲಂಕಾ ಆಗಿರ್ಬೋದು ಅಥವಾ ಮಾಲ್ಡೀವ್ಸ್, ಮ್ಯಾನ್ಮಾರ್ ಈ ಥರದ ದೇಶಗಳಲ್ಲಿ ಏನು ಮಾಡುತ್ತೆ ಅಂತಂದರೆ ಇಲ್ಲಿ ಅವುಗಳಿಗೆ ಸಾಲದ ರೂಪದಲ್ಲಿ ಏನು ಮಾಡುತ್ತೆ ಅಂದರೆ ಹಣವನ್ನು ನೀಡುವ ಮೂಲಕ ಆ ಒಂದು ಪ್ರದೇಶದಲ್ಲಿ ತನ್ನ ಪ್ರಭಾವವನ್ನು ಬೀರಲಿಕ್ಕೆ ಯತ್ನವನ್ನು ಮಾಡುತ್ತೆ. ಹೀಗಾಗಿ ಏನಾಗ್ತಾ ಇದೆ ಅಂತಂದರೆ 2020ರಿಂದ ಇವುಗಳ ನಡುವಿನ ಸಂಬಂಧ ಅನ್ನುವಂಥದ್ದು ಇಲ್ಲಿ ತೀರಾ ಹದಗೆಡ್ತಾ ಬರ್ತಾ ಇದೆ. ಹಾಗೆ ಇನ್ನು ಬಾಂಗ್ಲಾದೇಶ ಈ ಒಂದು ಆರ್ಟಿಕಲಲ್ಲಿ ನಮಗೆ ಮೇಜರ್ ಆಗಿ ಶ್ರೀಲಂಕಾ ಮತ್ತು ಬಾಂಗ್ಲಾದೇಶದಲ್ಲಿ ಆಗ್ತಾ ಇರುವಂತಹ ಒಂದಿಷ್ಟು ಬೆಳವಣಿಗೆಗಳ ಬಗ್ಗೆ ಕೊಟ್ಟಿದ್ದಾರೆ. ಬಾಂಗ್ಲಾದೇಶದ ಬಗ್ಗೆ ನಾವು ಈ ಹಿಂದೆನೂ ಕೂಡ ನೋಡಿದ್ವಿ. ಅಲ್ಲಿ ಯಾವ ರೀತಿ ಅಂದರೆ ಪ್ರಜಾಪ್ರಭುತ್ವಕ್ಕೆ ಹಿನ್ನಡೆಯಾಗಿದೆ ಅಂತಂದರೆ ಜನರಿಂದ ಚುನಾಯಿತರಾಗಿರುವಂಥ ಏನಂತಂದರೆ ಅಲ್ಲಿನ ಪ್ರಧಾನಿಯನ್ನು ಏನು ಮಾಡಿದ್ದಾರೆ ಇವಾಗ ಅಲ್ಲಿ ಕಿತ್ತೋಗಿದೆ. ಇವಾಗ ಅಲ್ಲಿ
ಮಿಲಿಟರಿ ಆಡಳಿತ ನಾಯಕತ್ವದ ಒಂದು ವಿರೋಧ ಪಕ್ಷ ಏನು ಮಾಡಿದೆ ಅಂತಂದರೆ ಅಲ್ಲಿ ಇವಾಗ ಸರ್ಕಾರವನ್ನು ಫಾರ್ಮ್ ಮಾಡಿದೆ. ಹಾಗೆ ಈ ಶ್ರೀಲಂಕಾ ಅಂತ ಬಂದರೆ ಶ್ರೀಲಂಕಾದಲ್ಲಿ ಏನಾಗ್ತಾ ಇದೆ ಅಂತಂದರೆ ಇಲ್ಲಿ ಹಲವಾರು ಕಾರಣಗಳಿಗಾಗಿ ಸೊ ಇದು ಏನಾಗ್ತಾ ಇದೆ ಅಂತಂದರೆ ಇಲ್ಲಿ ಈ ಡೆಪ್ಟ್ ಕ್ರಿಸಿಸ್ಗೆ ಒಳಗಾಗಿದೆ. ಓಕೆ, ಸೊ ಇಲ್ಲಿ ಮೇಜರಾಗಿ ಹಣದುಬ್ಬರ ಆಗಿರ್ಬೋದು, ಹಾಗೆ ಆರ್ಗ್ಯಾನಿಕ್ ಅಗ್ರಿಕಲ್ಚರ್ ಪಾಲಿಸಿ ಆಗಿರ್ಬೋದು, ಹಾಗೆ IMF ಬಳಿಯೂ ಕೂಡ ಏನು ಮಾಡಿದೆ ಅಂತಂದರೆ ಇದು ಸಾಲಕ್ಕಾಗಿ ತನ್ನ ಸಾಲವನ್ನು ಕೂಡ ಕೇಳಿದೆ. ಸೊ ಈ ಎಲ್ಲ ಕಾರಣಗಳಿಗಾಗಿ ಏನಾಗಿದೆ ಅಂತಂದರೆ ಈ ಶ್ರೀಲಂಕಾ ಕೂಡ ಸಾಲದ ಸುಳಿಗೆ ಸಿಲುಕಿದೆ. ಸೊ ಇಲ್ಲಿ ಮೇಲೆ ಹೇಳಿದ ಹಾಗೆ ಚೀನಾ ತನ್ನ ವಿಸ್ತರಣಾ ನೀತಿಯಿಂದ ಹಲವಾರು ಪ್ರದೇಶಗಳ ಮೇಲೆ ಏನು ಮಾಡ್ತಾ ಇದೆ, ಇಲ್ಲಿ ಪ್ರಭಾವವನ್ನು ಬೀರ್ತಾ ಇದೆ. ಸೊ ನೆಕ್ಸ್ಟ್ ಟಾಪಿಕ್, ಕ್ರಿಸಿಸ್ ಇನ್ ವಾನಾ ದ್ಯಾಟ್ ನೋ ಒನ್ ಟಾಕ್ಸ್ ಅಬೌಟ್. ಸೊ ಇಲ್ಲಿ ವಾನಾ ಅಂತಂದರೆ ವೆಸ್ಟ್ ಏಷ್ಯಾ, ನಾರ್ತ್ ಆಫ್ರಿಕಾ ಅಂತ ಹೇಳಿ. ಸೊ ಈ ಒಂದು ಟಾಪಿಕಲ್ಲಿ ನಮಗೆ ಈ ಒಂದು ರೀಜನ್ನಲ್ಲಿ ಫೇಸ್ ಮಾಡ್ತಾ ಇರೋಂಥ ಸವಾಲುಗಳ ಬಗ್ಗೆ ಕೊಟ್ಟಿದ್ದಾರೆ. ಸೊ ಇಲ್ಲಿ ಮೇಜರಾಗಿ ವೆಸ್ಟ್ ಏಷ್ಯಾ ಆಗಿರ್ಬೋದು ಅಥವಾ ನಾರ್ತ್ ಆಫ್ರಿಕಾನಲ್ಲಿ ಬರುವಂಥ ಪ್ರದೇಶಗಳ ಬಗ್ಗೆ ನೋಡೋಣ. ಸೊ ಇಲ್ಲಿ ಮೊದಲನೇದಾಗಿ ಈ ಆಫ್ರಿಕಾದ ರೀಜನ್ನಲ್ಲಿ ಬರುವಂಥ ಈ ಸುಡಾನಲ್ಲಿ ಕೂಡ ಏನಾಗಿದೆ ಅಂತಂದರೆ ಇತ್ತೀಚೆಗೆ ಸೊ ಅಲ್ಲಿಯೂ ಕೂಡ ಏನಾಗಿದೆ ಅಂತಂದರೆ ರಾಜಕೀಯ ಏನಂತಂದರೆ ಅಸ್ಥಿರತೆ ಅನ್ನುವಂಥದ್ದು ಕಂಡು ಬರ್ತಾ ಇದೆ. ಅಂದರೆ ಸೊ ಅಲ್ಲಿ ಸ್ಥಿರವಾದ ಗೌರ್ಮೆಂಟ್ ಅನ್ನುವಂಥದ್ದು ಫಾರ್ಮ್ ಆಗ್ತಾ ಇಲ್ಲ. ಸೊ ಇಲ್ಲಿ ಹ್ಯುಮ್ಯಾನಿಟೇರಿಯನ್ ಕ್ರಿಸಿಸ್. ಸೊ ಏನಿದು ಹ್ಯುಮ್ಯಾನಿಟೇರಿಯನ್ ಕ್ರಿಸಿಸ್ ಅಂತಂದರೆ ಸೊ ಇದು ಒಂದು ರೀತಿ ಎಮರ್ಜೆನ್ಸಿ ಸಿಚುವೇಶನ್ ಇದ್ದ ಹಾಗೆ. ಓಕೆ, ಸೊ ಈ ಒಂದು ಸಿಚುವೇಷನಲ್ಲಿ ಏನಾಗುತ್ತೆ ಅಂದರೆ ಹಲವಾರು ಜನರು ಏನಾಗ್ತಾರೆ ಅಂತಂದರೆ ಸೊ ಇಲ್ಲಿ ಅಪೌಷ್ಟಿಕತೆ ಅಥವಾ ಕಾಯಿಲೆ ಸೊ ಇವುಗಳಿಂದ ಬಳಲ್ತಾರೆ. ಸೊ ಈ ಕಾರಣಕ್ಕಾಗಿ ಏನಾಗ್ತಾ ಇದೆ ಅಂತಂದರೆ ಸೊ ಈ ಒಂದು ಪ್ರದೇಶದಲ್ಲಿ ಅಂದರೆ ಈ ವೆಸ್ಟ್ ಏಷ್ಯಾ, ನಾರ್ತ್ ಆಫ್ರಿಕಾದಲ್ಲಿ ಫೇಸ್ ಮಾಡ್ತಾ ಇರೋಂಥ ಮೊದಲನೇ ಸವಾಲು ಏನಂತಂದರೆ ಇಲ್ಲಿ ಹ್ಯುಮ್ಯಾನಿಟೇರಿಯನ್ ಕ್ರಿಸಿಸ್. ಹಾಗೆ ಲೆಜಿಸಿ ಆಫ್ ಇನ್ಸ್ಟೆಬಿಲಿಟಿ. ಸೊ ಇಲ್ಲಿ ಹಲವಾರು ಸರ್ಕಾರಗಳು ಕೂಡ ಏನಾಗುತ್ತೆ ಅಂತಂದರೆ ಆಗಾಗ ಪತನಗೊಳ್ಳುವುದರ ಮೂಲಕ ಇಲ್ಲಿ ಆಗಾಗ ಹೊಸ ಸರ್ಕಾರಗಳು ಇಲ್ಲಿ ರೂಪುಗೊಳ್ಳುತ್ತೆ. ಹಾಗೆ ಇಲ್ಲಿ ಡೆವಲಪ್ಮೆಂಟ್ ಆ್ಯಕ್ಟಿವಿಟಿ ಅಂತ ನೋಡೋದಾದರೆ ಎಲ್ಲಿ ಅಂತಂದರೆ ಈ ಒಂದು ನಾರ್ತ್ ಆಫ್ರಿಕಾದಲ್ಲಿ ಸೊ ಇವುಗಳೆಲ್ಲ ಈ ಒಂದು ಕಂಟ್ರಿಗಳು ಯಾವುದರ ಮೇಲೆ ಹೆಚ್ಚಾಗಿ ಫೋಕಸನ್ನು ಮಾಡುತ್ತೆ ಅಂತಂದರೆ ಇವು ತಮ್ಮಲ್ಲಿರುವ ಖನಿಜ ಸಂಪನ್ಮೂಲಗಳನ್ನ ರಫ್ತು ಮಾಡೋದ್ರ ಮೇಲೆ ಫೋಕಸನ್ನು ಮಾಡುತ್ತೆ. ಓಕೆ, ಸೊ ಅಂದರೆ ಅವುಗಳು ಏನು ಮಾಡಬೇಕಲ್ಲಿ ತಮ್ಮಲ್ಲಿರುವ ಖನಿಜ ಸಂಪನ್ನಗಳನ್ನ ಕಚ್ಚಾ ವಸ್ತುಗಳನ್ನ ಸಿದ್ಧ ವಸ್ತುಗಳನ್ನಾಗಿ ಪರಿವರ್ತಿಸುವತ್ತ ಗಮನ ಹರಿಸುವ ಬದಲು ಅವುಗಳು ಏನು ಮಾಡುತ್ತೆ, ಕೇವಲ ಅದನ್ನು ಎಕ್ಸ್ಪೋರ್ಟ್ ಮಾಡುವತ್ತ ಮಾತ್ರ ಗಮನವನ್ನು ಹರಿಸುತ್ತೆ. ಸೊ ಹೀಗಾಗಿ ಏನಾಗುತ್ತೆ ಅಲ್ಲಿ ಎಕನಾಮಿಕ್ ಕ್ರಿಸಿಸ್ ಅನ್ನುವಂಥದ್ದು ಕೂಡ ಉಂಟಾಗತ್ತೆ. ಹಾಗೆ ಎಥ್ನಿಕ್ ಟೆನ್ಷನ್ ಕೂಡ ಆಗಾಗ ಆಗತ್ತೆ. ಅಂದರೆ ಅಲ್ಲಿ ಇರುವಂಥ ಕೆಲವೊಂದಿಷ್ಟು ಏನಂತಂದರೆ ಜನಾಂಗಗಳ ನಡುವೆ ಆಗಾಗ ಏನಾಗುತ್ತೆ ಇಲ್ಲಿ ಸಂಘರ್ಷಗಳು ಅನ್ನುವಂಥದ್ದು ಕಾಮನ್ ಆಗುತ್ತೆ. ಸೊ ಇಲ್ಲಿ ವಾನಾ ಸ್ಟ್ಯಾಂಡ್ಸ್ ಫಾರ್ ವೆಸ್ಟ್ ಏಷ್ಯಾ, ನಾರ್ತ್ ಆಫ್ರಿಕಾ ಅಂತ ಹೇಳಿ. ಸೊ ಈ ಒಂದು ಪ್ರದೇಶದ ಮೇಜರ್ ಸವಾಲುಗಳನ್ನ ನೋಡೋದಾದರೆ ಸೊ ಇದು ಕೂಡ ಏನಂತಂದರೆ ಹೈ ಪಾಪ್ಯುಲೇಷನ್ ಗ್ರೋತ್. ಸೊ ಇಲ್ಲಿಯೂ ಕೂಡ ಏನಾಗ್ತದೆ ಜನಸಂಖ್ಯೆ ಬೆಳವಣಿಗೆ ಅನ್ನುವಂಥದ್ದು ಜಾಸ್ತಿ ಆಗ್ತಾ ಬರ್ತಾ ಇದೆ. ಹಾಗೆ ಇಲ್ಲಿ ನೋಡಿದರೆ ತುಂಬ ಕಡಿಮೆ ಮಳೆ ಇದೆ. ಹಾಗೆ ಇಲ್ಲಿ ಫಲವತ್ತಾದ ಭೂಮಿ ಅನ್ನುವಂಥದ್ದು ತುಂಬ ಕಡಿಮೆ ಇದೆ. ಹಾಗೆ ನೀರಿನ ಮೂಲಗಳು ಕೂಡ ಏನಿದೆ ಅಂತಂದರೆ ಇಲ್ಲಿ ತುಂಬ ಕಡಿಮೆ ಇದೆ. ಸೊ ಈ ವೆಸ್ಟ್ ಏಷ್ಯಾ, ನಾರ್ತ್ ಆಫ್ರಿಕಾನಲ್ಲಿ ಸುಮಾರು 27 ದೇಶಗಳು ಕಂಡು ಬರುತ್ತೆ. ಸುಮಾರು ಜನಸಂಖ್ಯೆಯನ್ನು ನೋಡೋದಾದರೆ 600 ಮಿಲಿಯನ್ ಏನಿದ್ದಾರೆ ಅಂತಂದರೆ ಇಲ್ಲಿ ಜನಸಂಖ್ಯೆ ಇದೆ. ಸೊ ರೀಜನ್ ಹ್ಯಾಸ್ ಬಿನ್ ಕಾನ್ಫ್ಲಿಕ್ಟ್ ಸಿನ್ಸ್ ದ ಕೊಲಾಪ್ಸ್ ಆಫ್ ದ ಅಟ್ಟೋಮನ್. ಸೊ ಯಾವಾಗ ಅಂತಂದರೆ ಸೊ ಈ ಒಂದು ಪ್ರದೇಶದಲ್ಲಿ ಕಾನ್ಫ್ಲಿಕ್ಟ್ ಅನ್ನುವಂಥದ್ದು ಆರಂಭವಾಗುತ್ತೆ ಅಂತಂದರೆ ಸೊ ಇಲ್ಲಿ ಅಟೋಮನ್ ಸಾಮ್ರಾಜ್ಯ ಅಂತ ಬರುತ್ತೆ. ಸೊ ಇದರ ಒಂದು ಪತನ ನಂತರ ಏನಾಗುತ್ತೆ ಅಂತಂದರೆ ಇಲ್ಲಿ ಸೊ ಇದರ ಪತನ ನಂತರ ಮತ್ತು ಈ ಇಸ್ರೇಲ್ ಕ್ರಿಯೇಟ್ ಆದ ನಂತರ ಏನಾಗುತ್ತೆ ಅಂತಂದರೆ ಇಲ್ಲಿ ಈ ಒಂದು ಪ್ರದೇಶದಲ್ಲಿ ಕಾನ್ಫ್ಲಿಕ್ಟ್ ಅನ್ನುವಂಥದ್ದು ಕಾಮನ್ ಆಗುತ್ತೆ. ಹಾಗೆ ಬಿಸೈಡ್ಸ್ ದಿಸ್ ರೀಜನ್ ಹ್ಯಾಸ್ ಸೀನ್ ಟೆರರಿಸಮ್. ಸೊ ಭಯೋತ್ಪಾದನೆ ಆಗಿರ್ಬೋದು. ಹಾಗೆ ಇಸ್ರೇಲ್ ಪ್ಯಾಲೆಸ್ತೈನ್ ಕಾನ್ಫ್ಲಿಕ್ಟ್ಗಳು ಏನಾಗುತ್ತೆ ಅಂದರೆ ಈ ಒಂದು ಪ್ರದೇಶದಲ್ಲಿ ಕಂಡು ಬರ್ತಾ ಇರುವಂಥ ಕೆಲವೊಂದಿಷ್ಟು ಸಾಮಾನ್ಯ ಸಮಸ್ಯೆಗಳಾಗತ್ತೆ. ಸೊ ನೆಕ್ಸ್ಟ್ ಆರ್ ಲೈ ಡಿಟೆಕ್ಟರ್ ಟೆಸ್ಟ್ ಲೀಗಲಿ ವ್ಯಾಲಿಡ್. ಸೊ ಈ ಹಿಂದೆನೂ ಕೂಡ ನಾವು ಸೊ ಈ ಪಾಲಿಗ್ರಾಫ್ ಟೆಸ್ಟ್ ಬಗ್ಗೆನ ತಿಳ್ಕೊಂಡಿದ್ದೀವಿ. ಸೊ ಅಂದರೆ ಸೊ ಈ ಪಾಲಿಗ್ರಾಫ್ ಟೆಸ್ಟ್ ಅನ್ನುವಂಥದ್ದು ಏನಂತಂದರೆ ಇದು 100% ಎಕ್ಯುರೇಸಿ ಆಗಿರೋದಿಲ್ಲ. ಓಕೆ, ಸೊ ಪಾಲಿಗ್ರಫಿ ಟೆಸ್ಟ್ ಅಂತಂದರೆ ಏನಂತಂದರೆ ಇಲ್ಲಿ
ಅಂದರೆ ಕೈದಿಗಳನ್ನ ಏನಂತಂದರೆ ಇಲ್ಲಿ ಅಥವಾ ಅಪರಾಧಿಗಳನ್ನ ಇಲ್ಲಿ ಹಿಂಸೆಗಳ ಮೂಲಕ ಅಥವಾ ಹಿಂಸೆಗಳ ಬದಲಾಗಿ ಏನು ಮಾಡ್ತಾರೆ ಅಂದರೆ ಸತ್ಯವನ್ನು ಹೊರತೆಗಲಿಕ್ಕೆ ಏನು ಮಾಡ್ತಾರೆ ಅಂತಂದರೆ ಈ ಒಂದು ಟೆಕ್ನಿಕನ್ನು ಯೂಸ್ ಮಾಡ್ತಾರೆ. ಅಂದರೆ ಅವರಿಗೆ ರ್ಯಾಂಡಮ್ ಆಗಿ ಅಥವಾ ರ್ಯಾಪಿಡ್ ಫೈರ್ ಆಗಿ ಕ್ವಶನ್ ಕೇಳುವ ಮೂಲಕ ಅವರ ಒಂದು ನಾಡಿ ಮಿಡಿತ ಆಗಿರ್ಬೋದು ಅಥವಾ ಅವರ ಒಂದು ಹಾರ್ಟ್ ಬೀಟನ್ನು ಚೆಕ್ ಮಾಡುವ ಮೂಲಕ ಏನು ಮಾಡ್ತಾರೆ ಅಂತಂದರೆ ಅವರಿಂದ ಏನು ಮಾಡ್ತಾರೆ ಸತ್ಯವನ್ನು ಹೊರಗೆ ಹಾಕಲಿಕ್ಕೆ ಈ ಒಂದು ಪ್ರೊಸೆಸ್ಸನ್ನು ಯೂಸ್ ಮಾಡ್ತಾರೆ. ಎಸ್. ನೆಕ್ಸ್ಟ್ ಈ ಒಂದು ತಂತ್ರಜ್ಞಾನದ ಕುರಿತು ಹಲವಾರು ಏನು ಮಾಡಿದ್ದಾರೆ ಅಂದರೆ ಟೀಕೆಗಳನ್ನು ಕೂಡ ಮಾಡಿದ್ದಾರೆ. ಇದು ಸರಿಯಾದ ಮಾರ್ಗವಲ್ಲ, ಯಾಕಂತಂದರೆ ಇದು 100% ಎಕ್ಯುರಸಿ ಆಗಿಲ್ಲ. ಓಕೆ, ಈ ಒಂದು ಕಾರಣಕ್ಕಾಗಿ ಇದರ ಬಳಕೆ ಅನ್ನುವಂಥದ್ದು ಸರಿಯಲ್ಲ ಅಂತ ಹೇಳಿದ್ದಾರೆ. ಓಕೆ, ಈ ಹಿಂದೆನೂ ಕರ್ನಾಟಕ ಅಂದರೆ 2010ರಲ್ಲಿ ಏನು ಮಾಡುತ್ತಂದರೆ ಸುಪ್ರೀಂ ಕೋರ್ಟ್ ಏನು ಮಾಡುತ್ತಂದರೆ ಈ ಸೆಲ್ವಿ ವರ್ಸಸ್ ಸ್ಟೇಟ್ ಆಫ್ ಕರ್ನಾಟಕದ ಒಂದು ಪ್ರಕರಣದಲ್ಲಿ ಏನು ಹೇಳುತ್ತೆ ಸುಪ್ರೀಂ ಕೋರ್ಟ್ ಅಂತಂದರೆ ಎಕ್ಸೆಪ್ಟ್ ಆನ್ ಬೇಸಿಸ್ ಆಫ್ ಕನ್ಸೆಂಟ್ ಆಫ್ ದ ಅಕ್ಯೂಸ್ಡ್, ಅಂದರೆ ಇಲ್ಲಿ ಅಪರಾಧಿಯ ಒಂದು ಒಪ್ಪಿಗೆ ಮೇರೆಗೆ ಏನು ಮಾಡಬೇಕಾಗತ್ತೆ ಅಂತಂದರೆ ಈ ರೀತಿಯ ಒಂದು ಪರೀಕ್ಷೆಗಳನ್ನ ಮಾಡಬೇಕಾಗತ್ತೆ ಅಂತ ಹೇಳುತ್ತೆ. ಓಕೆ, ಈ ರೀತಿಯ ಒಂದು ಪಾಲಿಗ್ರಾಫ್ ಟೆಸ್ಟನ್ನು ಅಥವಾ ಲೈ ಡಿಟೆಕ್ಟರ್ ಟೆಸ್ಟನ್ನು ಮಾಡುವಂಥದ್ದು ಇಲ್ಲಿ ಆರ್ಟಿಕಲ್ 20 ಸಬ್ ಕ್ಲಾಸ್ 3ನ ಉಲ್ಲಂಘನೆ ಆಗುತ್ತೆ. ಅಂದರೆ ರೈಟ್ ಅಗೇನ್ಸ್ಟ್ ಸೆಲ್ಫ್ ಇನ್ಕ್ಲಿನೇಷನ್ನ ವಿರುದ್ಧ ಆಗುತ್ತೆ ಅಂತ ಹೇಳಿ ಸುಪ್ರೀಂ ಕೋರ್ಟ್ ತನ್ನ ಅಭಿಪ್ರಾಯವನ್ನು ಪಟ್ಟಿದೆ. ಎಸ್. ನೆಕ್ಸ್ಟ್ ಟಾಪಿಕ್. ಇಲ್ಲಿ ನಮಗೆ ಜುಡಿಷಿಯಲ್ ಅಪಾಯಿಂಟ್ಮೆಂಟ್ ಬಗ್ಗೆ ಕೊಟ್ಟಿದ್ದಾರೆ. ಇಲ್ಲಿ ನಮಗೆ ಜುಡಿಷಿಯಲ್ ಅಪಾಯಿಂಟ್ಮೆಂಟ್ನ ನಾವು ಯಾವ ರೀತಿ ಮಾಡ್ಕೋತೀವಿ ಅಂತಂದರೆ ಇಲ್ಲಿ ಕೊಲಿಜಿಯಂ ವ್ಯವಸ್ಥೆ ಅಂತ ಬರುತ್ತೆ, ಕೊಲಿಜಿಯಂ ಸಿಸ್ಟಮ್. ಮತ್ತು ಈ ಹಿಂದೆ NJAC ನ್ಯಾಷನಲ್ ಜುಡಿಷಿಯಲ್ ಅಪಾಯಿಂಟ್ಮೆಂಟ್ ಕಮಿಷನ್ ಅಂತ ಇತ್ತು. ಇದನ್ನು 2000 ಅಂದರೆ 1999ನೇ ತಿದ್ದುಪಡಿ ಕಾಯ್ದೆ ಮೂಲಕ 2014ರಲ್ಲಿ ಇದನ್ನು ಜಾರಿಗೆ ತರಲಾಗತ್ತೆ. ಬಟ್ ಇದನ್ನು ಏನಂತಂದರೆ ನ್ಯಾಯಾಂಗದ ಸ್ವಾಯತ್ತತೆಯನ್ನು ಉಲ್ಲಂಘನೆಯನ್ನು ಮಾಡುತ್ತೆ ಅನ್ನೋ ಕಾರಣಕ್ಕಾಗಿ ಸುಪ್ರೀಂ ಕೋರ್ಟ್ ಏನು ಮಾಡುತ್ತೆ ಅಂದರೆ ಇದನ್ನು ಅಸಿಂಧುಗೊಳಿಸುತ್ತೆ 2015ರಲ್ಲಿ. ಇವಾಗ ಜಡ್ಜಸ್ಗಳನ್ನು ಅಂದರೆ ಸುಪ್ರೀಂ ಕೋರ್ಟ್ ಮತ್ತು ಹೈಕೋರ್ಟ್ಗಳ ಜಡ್ಜಸ್ಗಳನ್ನ ಇಲ್ಲಿ ಕೊಲಿಜಿಯಂ ವ್ಯವಸ್ಥೆ ಮೂಲಕ ಏನು ಮಾಡಲಾಗತ್ತೆ ನೇಮಕವನ್ನು ಮಾಡಲಾಗತ್ತೆ. ನೆಕ್ಸ್ಟ್ ಟಾಪಿಕ್. ಎನ್ಶ್ಯೂರ್ LGBTQI+ ಕಪಲ್ಸ್ ಗೆಟ್ ರೇಷನ್ ಕಾರ್ಡ್ ಸೇ ಸೆಂಟರ್. ಇಲ್ಲಿ ಕೇಂದ್ರ ಸರ್ಕಾರ ಏನು ಹೇಳಿದೆ ಅಂತಂದರೆ ಇದೊಂದು ಈ ಸಮುದಾಯಕ್ಕೆ ಏನಂತಂದರೆ ಇದು ಒಂದು ರೀತಿಯ ಒಂದು ಧನಾತ್ಮಕ ಬೆಳವಣಿಗೆ ಅಂತ ಹೇಳ್ಬೋದು. ಓಕೆ, ಇವ್ರಿಗೆ ಏನು ಮಾಡಿದ್ದಾರೆ ಅಂತಂದರೆ ಈ LGBTQIA+ ಸಮುದಾಯಕ್ಕೆ ಅಥವಾ ಈ ದಂಪತಿಗಳಿಗೆ ರೇಷನ್ ಕಾರ್ಡನ್ನು ಹೊಂದಲಿಕ್ಕೆ ಇಲ್ಲಿ ಅವಕಾಶವನ್ನು ಕೊಟ್ಟಿದೆ. ಈ ಹಿಂದೆ ಸುಪ್ರೀಂ ಕೋರ್ಟ್ ಕೂಡ ಹೇಳಿತ್ತು ಏನಂತಂದರೆ ಇವರಿಗೆ ಜಂಟಿಯಾಗಿ ಏನು ಮಾಡ್ಬೋದು ಅಂದರೆ ಈ ಜಾಯಿಂಟ್ ಅಕೌಂಟನ್ನು ತೆರೀಲಿಕ್ಕೂ ಕೂಡ ಇಲ್ಲಿ ನಿರ್ದೇಶನವನ್ನು ಕೂಡ ನೀಡಿತ್ತು. ನೆಕ್ಸ್ಟ್ ಟಾಪಿಕ್. ನೆಟ್ GS. ಇಲ್ಲಿ ಏನಾಗಿದೆ ಅಂತಂದರೆ GST ಅನ್ನುವಂಥದ್ದು ಏನಾಗಿದೆ ಇವಾಗ ಆಗಸ್ಟ್ ತಿಂಗಳಲ್ಲಿ ರೈಸ್ ಆಗಿದೆ ಅಂತ ಕೊಟ್ಟಿದ್ದಾರೆ. ಇಲ್ಲಿ GST ಬಗ್ಗೆ ತಿಳ್ಕೊಂಡಿರ್ಬೇಕು ನಾವು. GST ಅನ್ನುವಂಥದ್ದು ನಮಗೆ ಇನ್ಡೈರೆಕ್ಟ್ ಟ್ಯಾಕ್ಸ್ ಅಡಿಯಲ್ಲಿ ಬರುತ್ತೆ. GST ಅನ್ನುವಂಥದ್ದು ನಮಗೆ ಈ ಮನಿ ಬಿಲ್ ಅಂಡರ್ನಲ್ಲಿ ಬರುತ್ತೆ. ನೆಕ್ಸ್ಟ್. ರಿಲೇಷನ್ ಬಿಟ್ವೀನ್ ಇಂಡಿಯಾ ಆ್ಯಂಡ್ ಪಾಕಿಸ್ತಾನ್ ಅನ್ಲೈಕ್ಲಿ ಟು ಬಿಕಮ್ ಬೆಟರ್ ಪಾಯಿಂಟ್ ಸರ್ವೆ ಅಂತ ಕೊಟ್ಟಿದ್ದಾರೆ. ಇತ್ತೀಚೆಗೆ ನೀವು ನೋಡಿರ್ಬೋದು ಈ SCO ಶಾಂಘೈ ಕೋಆಪರೇಷನ್ ಆರ್ಗನೈಸೇಷನ್ನ ಅಧ್ಯಕ್ಷತೆಯನ್ನು ವಹಿಸ್ಕೊಂಡಿರುವಂಥ ಏನು ಪಾಕಿಸ್ತಾನ ಭಾರತಕ್ಕೆ ಏನು ಮಾಡಿದೆ ಅಂತಂದರೆ ಆಹ್ವಾನವನ್ನು ಕೂಡ ಕೊಟ್ಟಿದೆ. ಈ ರೀತಿಯ ಒಂದು ಬೆಳವಣಿಗೆಗಳು ಭಾರತ ಮತ್ತು ಈ ಪಾಕಿಸ್ತಾನದ ನಡುವಿನ ಸಂಬಂಧಗಳು ಏನಾಗಿದೆ ಅಂತಂದರೆ ಸುಧಾರಣೆ ಆಗ್ತಾ ಇದೆ ಅನ್ನೋದರಲ್ಲಿ ಏನಾಗುತ್ತೆ ಇದೊಂದು ಇಂಪಾರ್ಟೆಂಟ್ ಬೆಳವಣಿಗೆ ಆಗುತ್ತೆ. ಎಸ್. ಕೊನೆಯದಾಗಿ ನಾವು ಪ್ರೀವಿಯಸ್ ಇಯರ್ನಲ್ಲಿ ಕೇಳಲಾಗಿರುವಂಥ ಕ್ವಶನನ್ನು ನೋಡೋಣ. ಫಸ್ಟ್ ಕ್ವಶನ್. ಕನ್ಸಿಡರ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್ ಇನ್ ರೆಸ್ಪೆಕ್ಟ್ ಆಫ್ ಕಾನ್ಸ್ಟಿಟ್ಯೂಷನ್ ಡೇ. ಸಂವಿಧಾನ ದಿನದ ಬಗ್ಗೆ ಕೊಟ್ಟಿದ್ದಾರೆ. ಇಲ್ಲಿ ಫಸ್ಟ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ದ ಕಾನ್ಸ್ಟಿಟ್ಯೂಷನ್ ಡೇ ಇಸ್ ಸೆಲೆಬ್ರೇಟೆಡ್ ಆನ್ 26 ನವಂಬರ್ ಎವ್ರಿ ಇಯರ್ ಟು ಪ್ರಮೋಟ್ ಕಾನ್ಸ್ಟಿಟ್ಯೂಷನಲ್ ವ್ಯಾಲ್ಯೂಸ್ ಅಮಾಂಗ್ ಸಿಟಿಜನ್. ಅಂದರೆ ಇದನ್ನು ಯಾಕೆ ಆಚರಣೆ ಮಾಡ್ತಾರೆ ಅಂದರೆ ಸಾಂವಿಧಾನಿಕ ಮೌಲ್ಯಗಳನ್ನ ಜನರಲಿ ಪ್ರಮೋಟನ್ನು ಮಾಡಲಿಕ್ಕೆ ಈ ದಿನವನ್ನು ಆಚರಣೆಯನ್ನು ಮಾಡ್ತಾರೆ ಅಂತ ಕೊಡ್ತಾರೆ. ಹಾಗೆ ಸೆಕೆಂಡ್ ಸ್ಟೇಟ್ಮೆಂಟ್. ಆನ್ 26 ನವಂಬರ್ 1949 ದ ಕಾನ್ಸ್ಟಿಟ್ಯೂಷನ್ ಅಸೆಂಬ್ಲಿ ಆಫ್ ಇಂಡಿಯಾ ಸೆಟಪ್ ಫಾರ್ ಡ್ರಾಫ್ಟಿಂಗ್ ಕಮಿಟಿ ಅಂಡರ್ ದ ಚೇರ್ಮನ್ಶಿಪ್ ಆಫ್ ಡಾಕ್ಟರ್ ಅಂಬೇಡ್ಕರ್ ಟು ಪ್ರಿಪೇರ್ ಡ್ರಾಫ್ಟ್ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ. ಅಂದರೆ ಏನಂತಂದರೆ ಇಲ್ಲಿ ಕಾನ್ಸ್ಟಿಟ್ಯೂಷನ್ ಅಸೆಂಬ್ಲಿಯನ್ನು ಫಾರ್ಮ್ ಮಾಡಲಾಗುತ್ತೆ. ಅದಕ್ಕಾಗಿ ಈ ಸೆಟಪ್ ಡ್ರಾಫ್ಟಿಂಗ್ ಕಮಿಟಿ ಅಂಡರ್ ದ ಚೇರ್ಮನ್ಶಿಪ್. ಇಲ್ಲಿ ಯಾರ ಅಧ್ಯಕ್ಷತೆಯಲ್ಲಿ ಅಂತ ಕೊಟ್ಟಿದ್ದಾರೆ ಡಾಕ್ಟರ್ ಅಂಬೇಡ್ಕರ್ ಅವರ ಅಧ್ಯಕ್ಷತೆಯಲ್ಲಿ ಇಲ್ಲಿ ಸಂವಿಧಾನದ ಕರಡನ್ನು ರಚಿಸಲಿಕ್ಕೆ ಅಂತ ಕೊಟ್ಟಿದ್ದಾರೆ. ಇವುಗಳಲ್ಲಿ ಯಾವುದು ಕರೆಕ್ಟ್ ಆಗುತ್ತೆ ಅಂತ ಕೇಳಿದ್ದಾರೆ. ಇದಕ್ಕೆ ನೀವು ಕಮೆಂಟ್ನಲ್ಲಿ ಆನ್ಸರನ್ನು ಮಾಡಿ. ಇದರ ಉತ್ತರನ ನಾವು ನಾಳೆ ಕ್ಲಾಸ್ನಲ್ಲಿ ಚರ್ಚೆಯನ್ನು ಮಾಡೋಣ. ಆ್ಯಂಡ್ ದ ನೆಕ್ಸ್ಟ್ ಕ್ವಶನ್. ಅಕಾರ್ಡಿಂಗ್ ಟು ದ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ದ ಸೆಂಟ್ರಲ್ ಗೌರ್ಮೆಂಟ್ ಹ್ಯಾಸ್ ಎ ಡ್ಯೂಟಿ ಟು ಪ್ರೊಟೆಕ್ಟ್ ದಿ ಸ್ಟೇಟ್ ಫ್ರಮ್ ದ ಇಂಟರ್ನಲ್ ಡಿಸ್ಟರ್ಬೆನ್ಸ್. ಇಲ್ಲಿ ಕೇಂದ್ರ ಸರ್ಕಾರದ ಕರ್ತವ್ಯವೇನಂತಂದರೆ ಇಲ್ಲಿ ರಾಜ್ಯವನ್ನು ಅಂದರೆ ಆಂತರಿಕ ದಂಗೆಗಳಿಂದ
ಕಾಪಾಡುವುದಾಗಿದೆ ಅಂತ. ಹಾಗೆ ದ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಎಕ್ಸಾಮ್ಸ್ ದ ಸ್ಟೇಟ್ ಫ್ರಮ್ ಪ್ರೊವೈಡಿಂಗ್ ಲೀಗಲ್ ಕೌನ್ಸಲ್ ಟು ಪರ್ಸನ್ ಬಿಂಗ್ ಹೆಲ್ಡ್ ಫಾರ್ ಪ್ರಿವೆಂಟಿವ್ ಡಿಟೆನ್ಷನ್. ಅಂದರೆ ಸೊ ಇಲ್ಲಿ ಮುನ್ನೆಚ್ಚರಿಕೆ ಬಂಧನದ ಇದರ ಭಾಗವಾಗಿ ಅವ್ರಿಗೆ ಏನು ಮಾಡ್ಬೋದು ಅಂತಂದರೆ ಲೀಗಲ್ ಕೌನ್ಸಲನ್ನ ಸೊ ಇಲ್ಲಿ ಕೊಡ್ಬೋದು ಅಂತ ಹೇಳುತ್ತೆ. ಹಾಗೆ ಥರ್ಡ್ ಸ್ಟೇಟ್ಮೆಂಟ್, ಅಕಾರ್ಡಿಂಗ್ ದ ಪ್ರಿವೆನ್ಷನ್ ಆಫ್ ಟೆರರಿಸಮ್ ಆ್ಯಕ್ಟ್ 2002, ಕನ್ಫೆಷನ್ ಆಫ್ ದ ಅಕ್ಯೂಸ್ಡ್ ಬಿಫೋರ್ ದ ಪೊಲೀಸ್ ಕ್ಯಾನಾಟ್ ಬಿ ಯೂಸ್ಡ್ ಆಸ್ ದ ಎವಿಡೆನ್ಸ್. ಅಂದರೆ ಏನು ತಪ್ಪೊಪ್ಪಿಗೆನ ಮಾಡ್ಕೊಳ್ತಾರಲ್ವ, ಅಂದರೆ ಈ ಒಂದು ಕಾಯ್ದೆ ಪ್ರಕಾರ ಸೊ ಏನು ಈ ಅಪರಾಧಿ ಪೊಲೀಸರ ಮುಂದೆ ತಪ್ಪೊಪ್ಪಿಗೆಯನ್ನು ಮಾಡಿಕೊಳ್ಳುವಂಥದ್ದನ್ನು ಸೊ ಇಲ್ಲಿ ಅಪರಾಧ ಅಥವಾ ಅದನ್ನು ಸಾಕ್ಷ್ಯವಾಗಿ ಪರಿಗಣಿಸುವುದಿಲ್ಲ ಅಂತ ಹೇಳಿ ಈ ಸ್ಟೇಟ್ಮೆಂಟ್ ಹೇಳ್ತಾ ಇದೆ. ಸೊ ಇದಕ್ಕೆ ಯಾವುದು ಸರಿ ಉತ್ತರ ಆಗುತ್ತೆ ಅಂತ ಹೇಳಿ ಕಮೆಂಟ್ನಲ್ಲಿ ತಿಳಿಸಿ. ಸೊ ಇದರ ಉತ್ತರ ನಾವು ನಾಳೆ ಕ್ಲಾಸ್ನಲ್ಲಿ ಚರ್ಚೆಯನ್ನು ಮಾಡೋಣ. ನಮಸ್ಕಾರ.